ಹಾಯ್ ಫ್ರೆಂಡ್ಸ್ ಫ್ಯಾಮಿಲಿ ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಬೆಳಗ್ಗೆ 8:15 ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಕೆಲಸ ಮುಗೀತು, ವಾರ ಪೂಜೆ ಎಲ್ಲ ಆಯಿತು. ಮೊದಲನೇ ದಿನವೇ ನನ್ನದು ಪೂಜೆ ಕೂಡ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಶ್ ಹ್ಯಾಪಿ ತಿಂಡಿ ದೋಸೆ ತರಕಾರಿ ಸಾಗು. ಸತೀಶ್ಗೆ ರಾಗಿ ದೋಸೆ ಕಲಿಸಿದ್ದೀನಿ, ಇನ್ನೂ ಹಾಕಿಲ್ಲ, ಕಾರಣ ಅವರು ವಾಕ್ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಸೊ ರಾಗಿ ದೋಸೆ ಕಲಸಿಟ್ಟಿದ್ದೀನಿ. ಎಲ್ಲ ಕೆಲಸ ಮುಗಿಸಿ ಮಕ್ಕಳ ವ್ಯಾನು ಇನ್ನೂ ಹೊರಟಿಲ್ಲ, ಈಚೆ ಇದ್ದಾರೆ. ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಡೇ ರೌಂಡ್ ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಿನ್ನೆಯಿಂದ ಏನೇನಾಯಿತು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ನಾನು ಕೂಡ ಟೆಂಪಲ್ಗೆ ಹೊರಡ್ತೀನಿ, ದೇವಸ್ಥಾನಕ್ಕೆ ಹೋಗಿ ಮತ್ತೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ತಮ್ಲೈನ್ ನೋಡಿದರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ ಸೂಪರ್ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಸ್ಟೇ ಟ್ಯೂನ್, ಎಲ್ಲೂ ಹೋಗ್ಬಿಡಿ. ಅದಕ್ಕಿಂತ ಮುಂಚೆ ನಿನ್ನೆಯಿಂದ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ, ಓಕೆನಾ. ನಾನು ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ, ಬಟ್ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ವಾಕ್ ಹೋಗಿದ್ದೆ, ವಾಕ್ ಮುಗಿಸ್ಕೊಂಡು ಮನೆಗೆ ಬಂದೆ. ಏನಪ್ಪ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಭಾನುವಾರ ಅಂದರೆ ಫುಲ್ ವರ್ಕಿಂಗ್, ಕೆಲಸ ತುಂಬಾ ಜಾಸ್ತಿ. ಸತೀಶು ತುಂಬ ಬ್ಯುಸಿ ಇದ್ದರು. ಸೊ ಅವರೆಕಾಳ ಪೊಂಗಲ್ ಮತ್ತು ದಮ್ ಬಿರಿಯಾನಿ ಅವರೆಕಾಳೆಲ್ಲ ಹಾಕಿ ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ. ಅದನ್ನೇ ತಿನ್ನುವಂತೆ, ತಿಂಡಿ ಏನು ಬೇಡ ಅಂತ ಹೇಳಿದ್ರು. ನಾನು ಮಕ್ಕಳಿಗೆ ಓದಿಸೋದು ಬರ್ಸೋದು ಕೆಲಸ ಇತ್ತು. ಕಾರಣ FA3 ಕಂಡಕ್ಟ್ ಆಗಿದೆ, ನಿಮ್ಮೆಲ್ರಿಗೂ ಗೊತ್ತು. ಹಾಗಾಗಿ ನಾನು ಕೂಡ ತುಂಬ ಬ್ಯುಸಿ ಆಗಿಬಿಟ್ಟೆ. ಸರಿ ಆಯಿತು ಅಂತ ಹುಡುಗರೆಲ್ಲ ಕೆಲಸ ಮಾಡ್ತಾಯಿದ್ರು. ನಾನು ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ಹೆಲ್ಪ್ ಮಾಡಿಕೊಟ್ಟೆ. ನನಗೂ ಮನೇಲಿ ತುಂಬ ಕೆಲಸ ಇತ್ತು. ಸೊ ನಿಮಗೆ ಗೊತ್ತು, ಸಂಡೇ ಅಂದರೆ ಕ್ಲೀನಿಂಗ್ ಡೇ. ಯಾಕಂದರೆ ಸೋಮವಾರದಿಂದ ಎಲ್ಲ ಧನುರ್ಮಾಸ ಪೂಜೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸಂಡೇ ಹುಣ್ಣಿಮೆ ಬೇರೆ ಇತ್ತು. ಹಾಗಾಗಿ ನಾನೆಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ ಸ್ಪ್ರೆಡ್ಸ್ ಎಲ್ಲನೂ ವಾಶ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮಂಡೇಗೆ ಈಸಿ ಆಗುತ್ತೆ ಅಂತ. ಇವತ್ತು ಸ್ಪೆಷಲ್ ಅಂದರೆ ಸತೀಶ್ ಮಾಡ್ದಂಥ ಎಲ್ಲ ಪ್ರತಿಯೊಂದು ಐಟಮ್ಸು ಸ್ಪೆಷಲ್ಲೇ. ಅದರಲ್ಲಿ ಮಜ್ಜಿಗೆ ಹುಳಿ ತುಂಬ ಚೆನ್ನಾಗಿ ಮಾಡ್ತಾರೆ ಸತೀಶು. ಸೊ ಅದೆಲ್ಲ ಬಂದು ಮನೆಗೆ ಕ್ಲೀನ್ ಮಾಡಿ, ಮನೆಯೆಲ್ಲ ವಾರ ಪೂಜೆ ಸಿಂಪಲ್ಲಾಗಿ ಪೂಜೆ ಮಾಡಿ ಸ್ವಲ್ಪ ಓದಿಸ್ತಾ ಕೂತ್ಕೊಂಡೆ. ಆಮೇಲೆ ಎಲ್ಲ ಆದಮೇಲೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಧನುರ್ಮಾಸ ಪೂಜೆ ಮಾಡೋಣ, ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಎಳ್ಳು ಕಪ್ಪಟ್ಟೆ ಪ್ರತಿಯೊಂದು ತರಿಸಿದ್ದೆ, ಏನೇನು ಬೇಕೋ ಪೂಜೆಗೆ ಅದನ್ನೆಲ್ಲ ಕಟ್ ಮಾಡಿಕೊಂಡು ನಾನು ಡೈಲಿ 9 ಡೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪ್ರತಿದಿನ 9 ಎಳ್ಬತ್ತಿ, 9 × 9 81 ಆಗುತ್ತೆ. 81 ನ್ಯೂಮರಾಲಜಿ ಪ್ರಕಾರ 81 ಅಂದರೆ 8 + 1 9 ಆಗುತ್ತೆ. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಿಕೊಂಡು 9 ದಿನ 9 ಅಳಬತ್ತಿ 81 ಆಗುತ್ತೆ. 81 8 + 1 ತಿರ್ಗಾ 9 ಆಗುತ್ತೆ. ಹಚ್ಚೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಸೊ ಬ್ರೇಕ್ಫಾಸ್ಟಿಗೆ ಇವಳು ಏನು ಮಾಡಿದ್ದಾಳೆ ಗೊತ್ತಾ, ಚಪಾತಿ ಇತ್ತಲ್ಲ, ಅದಕ್ಕೆ ಕಾರ್ನ್, ಸೌತೆಕಾಯಿ, ಕ್ಯಾರೆಟ್, ಆನಿಯನ್ ಎಲ್ಲ ಹಾಕಿ ಉಪ್ಪು ಖಾರ ಹಾಕಿ ಟೊಮೆಟೊ ಕೆಚಪ್ನ ಸುರಿದು ಚಪಾತಿ ರೋಲ್ ಮಾಡ್ತೀನಿ ಅಂತ ಮಾಡ್ಕೊಂಡು ತಿಂತಾಯಿದ್ದಾಳೆ. ಸೊ ನಾನು ಬಿಸಿ ಪಲಾವ್ ತಿನ್ನೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅದಿನ್ನೂ ದಮ್ಮಾಗಿರಲಿಲ್ಲ ಅಂತ ಹೊಟ್ಟೆ ಫುಲ್ ಚುರುಗುಡ್ತಾಯಿತ್ತು. ಕಾರಣ ಚಳಿ, ಈ ಚಳಿಗಾಲಕ್ಕೆ ಹೊಟ್ಟೆ ಬೇಗ ಹಶ್ವಾಗುತ್ತೆ. ಸೊ ನನ್ನ ಮಗ ಟ್ಯೂಷನ್ಗೆ ಹೋಗಿದ್ದ, ಅಷ್ಟರಲ್ಲಿ ಇವಳು ಅವತಾರ ನೋಡಿ ಟೊಮೆಟೊ ಕೆಚಪ್ ಎಲ್ಲ ಹಾಕ್ಕೊಂಡು ಯಾವ ರೀತಿ ನುಲಿತಾ ಇದ್ದಾಳೆ ಅಂತ. ಸೊ ಹೆಂಗಾದರೂ ತಿನ್ನಲಿ ಅಂತ ಅಂದ್ಕೊಂಡು ನಾನು ನಂದು ಸ್ವಲ್ಪ ಎಡಿಟಿಂಗ್ ಕೆಲಸಗಳು ಅದು ಇದು ಎಲ್ಲ ಇತ್ತು, ಅದನ್ನು ಮುಗಿಸ್ಕೊಂಡೆ. ಅದೆಲ್ಲ ಸಾಲದು ಅಂತ ಸ್ವೀಟ್ ಕಾರ್ನ್ ಸಲಾಡ್ ಮಾಡ್ಕೊಂಬಂದ್ಕೊಟ್ಟಿದ್ದಾಳೆ. ಸ್ವೀಟ್ ಕಾರ್ನ್, ಸೌತೆಕಾಯಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಉಪ್ಪು ಮತ್ತು ಮ್ಯಾಗಿ ಮಸಾಲ ಎಲ್ಲ ಹಾಕಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿ ಸ್ವೀಟ್ ಕಾರ್ನ್ ಮಸಾಲ ತುಂಬ ಚೆನ್ನಾಗಿತ್ತು. ಸೊ ಅದು ಕೂಡ ಮಾಡ್ಕೊಂಬಂದ್ಕೊಟ್ಲು. ಟೇಸ್ಟ್ ಮಾಡಮ್ಮ ಹೇಗಿದೆ, ಚೆನ್ನಾಗಿದೆಯಾ ಅಂತೆಲ್ಲ ಹೇಳ್ತಾಯಿದ್ಲು. ಸೊ ನಾನು ನಿಜವಾಗ್ಲೂ ಇವತ್ತೇನು ಬ್ರೇಕ್ಫಾಸ್ಟ್ ತಿನ್ನಲೇ ಇಲ್ಲ. ಇದೇ ಇಷ್ಟೊಂದಿತ್ತಲ್ಲ, ಹಾಗಾಗಿ ಯಾವ ವೆಜ್ ಪಲಾವು ಬೇಡ, ಏನು ಬೇಡ ಅಂತ ಅಂದ್ಬಿಟ್ಟು ಇದನ್ನೇ ತಿಂದ್ಕೊಂಡ್ವಿ. ಚಿಕನ್ ತಿನ್ನಬೇಕು, ಬಿರಿಯಾನಿ ತಿನ್ನಬೇಕು ಅಂತ ಫೀಲ್ ಆಗ್ತಾಯಿತ್ತು. ಬಟ್ ಹುಣ್ಣಿಮೆ ಆಮೇಲೆ ತಿನ್ನಲಿಕ್ಕೆ ಆಗಲಿಲ್ಲ. ಮಂಡೇನೂ ಕೂಡ ಧನುರ್ಮಾಸ ಪೂಜೆ ಮಾಡೋದ್ರಿಂದ ಅದು ಕೂಡ ತಿನ್ನಲಿಕ್ಕಾಗಲಿಲ್ಲ. ಎಲ್ಲ ತಿಂದ್ಕೊಂಡು ಕೂತಿದ್ದೆ. ಸತೀಶು ಬಾಯಿಲಿ ಸ್ವಲ್ಪ ಕೆಲಸ ಇದೆ, ಹೋಳಿಗೆ ತುಂಬಿಸ್ಕೊಡು ಅಂತ ಕರೆದ್ರು. ಕ್ಯಾರೆಟ್ ಹೋಳಿಗೆ ಮಾಡ್ತಾಯಿದ್ದಾರೆ ಇವತ್ತು ನಮ್ಮ ಗೋಡೌನಲ್ಲಿ. ಕ್ಯಾರೆಟ್ ಎಲ್ಲ ತುರಿದು ಬೇಯಿಸ್ಕೊಂಡು ಸಕ್ಕರೆ ಪಾಕ ಹಾಕಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ರುಬ್ಕೊಂಡು ಮಾಮೂಲಿ ಹೋಳಿಗೆ ಮಾಡೋ ಥರ ಮಾಡ್ತಾಯಿದ್ರು. ಬಿಸಿ ಅಕ್ಕಿ ರೊಟ್ಟಿ, ಮಸಾಲೆ ಅಕ್ಕಿ ರೊಟ್ಟಿ ಕೂಡ ಮಾಡ್ತಾಯಿದ್ರು.
ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ನಾನು ಕೂಡ ಟೇಸ್ಟ್ ಮಾಡಿದೆ. ಇದಕ್ಕೆ ಯಾವುದೇ ರೀತಿ ಕಾಂಬಿನೇಷನ್ ಬೇಡ, ಚೂರು ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಹಾಗೇ ಪ್ಲೇನ್ ತಿನ್ಕೋಬೋದು. ಇಷ್ಟೆಲ್ಲ ಆದಮೇಲೆ ಚೋಡಿ ಗಾಂಧಿ ಕೂಡ ಬಂದರು. ಅವ್ರಿಗೆ ಯಾಕೋ ಹುಷಾರಿಲ್ವಂತೆ. ಮಧ್ಯಾಹ್ನ ನಾವೆಲ್ಲ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ವಿ. ನಮ್ಮನ್ನು ಮಲ್ಕೊಳ್ಳೋಕ್ಕೆ ಬಿಡಲಿಲ್ಲ. ಕಾರಣ ಗಾಂಧಿ ಇದ್ದರೆ ಮಾತು ಹರಟೆ. ಸತೀಶ್ ಕೂಡ ಸ್ನಾನ ಮಾಡಿ ಬಂದವರು ಅವ್ರ ಜೊತೆ ಮಾತಿಗೆ ಕೂತ್ಬಿಟ್ಟಿದ್ದಾರೆ. ಸೊ ನಾವೆಲ್ಲ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದಿದ್ವಿ. ಹಾಗಾಗಿ ಕೊನೆಗೆ ನಮ್ಮ ತಲೆಯೆಲ್ಲ ತಿಂದು ಅವ್ರು ಕೂತ್ಕೊಂಡು ಆರಾಮ್ಸೆ ಮಲ್ಕೊಂಡಿದ್ದಾರೆ. ಇವಾಗ ಹೋಗ್ಬಿಟ್ಟ ಬರಲ್ಲ, ಹೋಗೋ ಜಾತ್ರೆಗೆ ಎಲ್ಲ ಈ ಥರಗಳು ಬುದ್ಧಿ ಅವ್ರಿಂದ ಇವ್ರುಗಳಿದ್ರು. ಯಾಕೆ ಇವೆಲ್ಲ ಮಾಡ್ತಾರೆ? ಬಡತನ ಕೊಟ್ಟರೆ ಕೆಲಸ ಮಾಡಿ ಜೀವನ ಮಾಡ್ಕೊಂಡು ಹೋಗ್ರಪ್ಪ. ನಾನು ಅಂದ್ರೆ ತಲೆ ಕೆಡಬಿಡ್ತಂಗೆ ಅವ್ರಿಗೆ ಬಡ್ಡಿ ಮಕ್ಕಳು 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಕೆಲಸ ಮಾಡಿಸ್ಕೊಂಡು ಬಡ್ಡಿ ಮಕ್ಕಳು ಕರ್ಕೊಂಬಂದು ಏನ್ಬಿಟ್ಟು ಮಾಡಿಸ್ಕೊಬಿಟ್ಟು ಬಡ್ಡಿ ಮಕ್ಕಳು ಹಿಂಗೆ ಅಂತಾರಲ್ಲ, ಎದುರಿಗೆ ಹೇಳ್ಬೇಕು. ಇವನಿಗೆ ರಕ್ತ ಚೇಂಜ್ ಆಗ್ಬಿಟ್ಟದ ಕುಡುಕರು. ಅವ್ರದ್ದು ತರಲೆ ಮಾತು ಇದ್ದಿದ್ದೆ. ಸೊ ನಾನು ಬಿಸಿ ಬಿಸಿ ಸಾಂಬಾರು ಮಾಡಿ, ಬೇಳೆ ನುಗ್ಗೆಕಾಯಿ ಸಾಂಬಾರು, ಅದರ ಜೊತೆಗೆ ನಮ್ಮ ಗೋಡನಲ್ಲಿ ಮಾಡಿದಂಥ ಸೊಪ್ಪಿನ ಪಲ್ಯ ಕೂಡ ಸತೀಶ್ ಕೊಟ್ಟು ಕಳಿಸಿದ್ರು. ಬಿಸಿ ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ. ಸೊಪ್ಪಿನ ಪಲ್ಯ ಸೂಪರಾಗಿತ್ತು. ಅವರೆಕಾಳು ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿದಂಥದ್ದು. ಸತೀಶ್ ಕೂಡ ಸ್ನಾನ ಮುಗಿಸಿ ಬಂದಿದ್ದರು, ಕೆಲಸ ಮಾಡಿ ಟಯರ್ಡಾಗಿ ಊಟಕ್ಕೆ ಹಾಕ್ಕೊಟ್ಟೆ. ಎಲ್ಲ ಊಟ ಕೂಡ ಮಾಡಿದ್ವಿ. ಅರ್ಜೆಂಟ್ ಗಾಂಧಿ ಯಾವುದೋ ಫೋನ್ ಬಂತು ಅಂತ ಹೊರಟೋದ್ರು. ಸೊ ಇವಾಗ ಒಂದೇನು ಹೇಳ್ತಾ ಇದ್ದೀನಿ ಅಂದರೆ, ಅಷ್ಟು ಟಯರ್ಡಾಗಿ ಕೆಲಸ ಮಾಡಿ ಸುಸ್ತಾಗಿ ಬಂದರು. ಈ ರೀತಿ ಅವ್ರ ಮೇಲೆ ಅವ್ರು ಬೇಕು ಅಂತಲೇ ಆ ರೀತಿ ಮಲಗಿಸ್ಕೊಳ್ಳೋದು, ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರ ಕೆಲವೊಬ್ಬರು. ಅವಳಿಗೆ ಇನ್ನೂ 9 ಇಯರ್ಸ್. ಗೊತ್ತಿಲ್ಲದೆ ಇರೋ ಮುಗ್ಧ ಮನಸ್ಸಿಗೆ ಏನೇನೋ ತಪ್ಪಾಗಿ ಹೇಳಕ್ಕೆ ಬರಬೇಡಿ. ನಿಮ್ಮ ಮೈಂಡನ್ನು ಆ ದೃಷ್ಟಿಯಿಂದ ಬೇರೆ ಕಡೆ ತೊಗೊಂಬನ್ನಿ. ಅದನ್ನು ನನ್ನ ಬಾಯಲ್ಲಿ ಹೇಳೋಕ್ಕೂ ನನಗೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ. ಸೊ ಅವ್ರ ಪಾಡ್ಗವ್ರು ಸುಸ್ತಾಗಿ ಮಲ್ಕೊಂಡಿದ್ರು. ಇವ್ರು ನೋಡಿ ಬನಾನಾ ಮತ್ತು ಬಿಸ್ಕೆಟ್ ಏನೇನೋ ಹಾಕಿ ಮಿಲ್ಕ್ ಶೇಕ್ ಮಾಡಿಕೊಂಡು ಇಬ್ಬರು ಕುಡಿತಾ ಇದ್ದಾರೆ. ಸೊ ಅಷ್ಟರಲ್ಲಿ ನಮ್ಮ ಟಾಟಾ ಎ ಸಿಗೆ ಹೊಸದು ತಾಟು ಕೂಡ ತೊಗೊಂಬಂದು ಹುಡುಗರು ಕಟ್ತಾ ಇದ್ದಾರೆ. ಅವರು ಎಲ್ಲ ಕೆಲಸ ಮುಗಿಸಿ ಟಯರ್ಡ್ ಆಗಿದ್ರು, ಊರಿಗೆ ಹೋಗಬೇಕಾಗಿತ್ತು. ಕಾರಣ ನಾಳೆಯಿಂದ ಧನುರ್ಮಾಸ, ಅಷ್ಟೊಂದು ಆರ್ಡ್ರ್ ಇರೋದಿಲ್ಲ ಧನುರ್ಮಾಸದಲ್ಲಿ. ಸೊ ಸ್ವಲ್ಪನೂ ಕೂಡ ಬೇಜಾರು ಮಾಡ್ಕೊಳ್ಳದೆ ಹೇಳಿದ ಕೆಲಸ ಯಾವುದೇ ಇದ್ದರೂ ಅಚ್ಚುಕಟ್ಟಾಗಿ ಮಾಡ್ತಾರೆ. ಒಂಚೂರು ಬೇಜಾರು ಮಾಡ್ಕೊಳ್ಳದೆ. ಯಾಕಂದರೆ ದಿನ ಊಟ ಹೊಡೆಯೋ ಗಾಡಿ, ಅನ್ನಪೂರ್ಣೇಶ್ವರಿ ನಿಲ್ಲಿಸಿರೋವಂಥ ಗಾಡಿ, ಅದನ್ನು ನಾವು ಇಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಂಡ್ರು ಕಮ್ಮಿನೇ. ಇದು ಮಂಡೇ ಮಾರ್ನಿಂಗ್ ಧನುರ್ಮಾಸದ ವ್ಲಾಗ್. 2 ಗಂಟೆಗೆ ಎಚ್ಚರ ಆಗ್ಬಿಡ್ತು. ಎದ್ದು ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ಹಿಂದಿನ ದಿನವೇ ಬಾಗಿಲೆಲ್ಲ ತೊಳೆದಿದ್ದೆ, ರಂಗೋಲೆ ಹಾಕ್ಕೊಂಡಿರಲಿಲ್ಲ. ಹೋಗಿ ಮೆತ್ತಗೆ ಸೈಲೆಂಟಾಗಿ ರಂಗೋಲೆ ಹಾಕಿ ಬಂದು ಬೆಡ್ ಸ್ಪ್ರೆಡ್ ಎಲ್ಲನೂ ಹಾಕಿ, ಮ್ಯಾಟೆಲ್ಲ ಹಾಕಿ, ಹೂವು ಎಲ್ಲ ಫ್ರಿಜ್ಜಿಂದ ಎತ್ತಿಟ್ಟು ಸ್ವಲ್ಪ ನೈವೇದ್ಯಕ್ಕೆ ಸಕ್ಕರೆ, ಕಡಲೆ ಸಕ್ಕರೆ ಮಾಡೋಣ ಅಂತ ಟೈಮು 3:30 ಆಗೋಯಿತು. ಎಲ್ಲ ಸ್ನಾನ ಮುಗಿಸ್ಕೊಂಬಂದು ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಫಸ್ಟು ನಾವು ಯಾವುದೇ ದೇವ್ರಿಗೆ ಏನೇ ವಾರ ಪೂಜೆ ಮಾಡಿದ್ರೂ ಮನೆ ದೇವ್ರಿಗೆ ಪೂಜೆ ಮಾಡಬೇಕು. ನಾನು ಹಿಂದಿನ ದಿನವೇ ಹೂವು ಎಲ್ಲ ತರಿಸಿಟ್ಕೊಂಡಿದ್ದೆ. 4 ಗಂಟೆಗೆ ಎದ್ದು ಫಸ್ಟಿಗೆ ನಾನು ಮನೆ ದೇವ್ರನ್ನ ನೆನೆಸ್ಕೊಂಡು ಪೂಜೆ ಮಾಡಿದೆ. ಪೂಜೆ ಸಾಮಾನೆಲ್ಲ ನೀವು ನೋಡಿದ್ರಿ, ಹಿಂದಿನ ದಿನ ಸ್ನಾನ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಬೇಗ ಬೇಗ ಹೋಗಿ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಅರಳಿಕಟ್ಟೆಗೆ, ನಾಗರಕಲ್ಲಿಗೆ ಪೂಜೆ ಮಾಡಿ ಅರಳಿಕಟ್ಟೆ ಸುತ್ತಾಕೊಂಡು ನವಗ್ರಹಕ್ಕೆ ಶನಿಮಹಾತ್ಮನ ದೇವಸ್ಥಾನದ ಮುಂದೆ ಎಳಬತ್ತಿ ಹಚ್ಚಿ ಬರೋದು ವಾಡಿಕೆ. ನಾನು ಕೂಡ ಹಾಗೇ ಮಾಡೋದು. ಕೆಲವೊಂದು ಜನ ಹಳ್ಳಿಕಟ್ಟೆ ಪೂಜೆ ಆದಮೇಲೆ ಬಂದು ಮನೇಲಿ ಪೂಜೆ ಮಾಡ್ತಾರೆ. ಅದು ನಿಜವಾಗ್ಲೂ ತಪ್ಪು. ಫಸ್ಟ್ ಮನೇಲಿ ಹೊಸ್ಲಿಗೆಲ್ಲ ಪೂಜೆ ಆದಮೇಲೆ ಹರಳಿಕಟ್ಟೆಗೆ ಹೋಗಿ ನಾಗರಕಲ್ಲಿಗೆ. ಇವಾಗ ನಾನು, ನನ್ನ ಜೊತೆ ನನ್ನ ಮಗಳು ಕೂಡ ಬಂದಿದ್ಲು. ನಾಗರಕಲ್ಲಿಗೆಲ್ಲ ಹಾಲು ಹಾಕಿ, ಹೂವು ಮುಡಿಸಿ, ಎಲ್ಲ ತೊಳೆದು ಪ್ರತಿಯೊಂದು ಮಾಡಿ, ದೀಪ ಎಲ್ಲ ಹೊಸದು ದೀಪ ತಂದು ಕಾಯಿ ಕೆಚ್ಚಿ ಹಣ್ಣು ಮುರಿದು, ಇವತ್ತು ಮೊದಲನೇ ದಿನ ನಾಗರಕಲ್ಲಿಗೆ ಪೂಜೆ ಮಾಡಿ ತನಿ ಏರ್ಕೊಂಡು ಅಲ್ಲೇ ಇದ್ದಂಥ ಶನಿಮಹಾತ್ಮನ ದೇವಸ್ಥಾನದಲ್ಲೂ ಎಳ್ಬತ್ತಿ ಹಚ್ಚಿ, ಈಗ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋವಂಥ ಮಹದೇಶ್ವರ ದೇವಸ್ಥಾನ, ಅಲ್ಲೂ ಕೂಡ ಅರಳಿಕಟ್ಟೆ ಇದೆ. ನಾವೇ ಫಸ್ಟ್ ಇವತ್ತು ಬಂದಿದ್ದು ಅಂತಲೇ ಹೇಳ್ಬೋದು. ಅಲ್ಲೂ ಕೂಡ ಬಂದು ಮಹಾಮಂಗಳಾರತಿ ಇನ್ನೂ ಮಾಡಿರಲಿಲ್ಲ, ಪೂಜೆ ಎಲ್ಲ ಮಾಡ್ತಿದ್ರು. ಸೊ ಒಂಥರ ಬ್ಲೆಸ್ಸಿಂಗ್ ಡೇ, ಒಂಥರ ಎನರ್ಜಿ. ಈಗ ವಾಕ್ಗೆ ಬಂದಿದ್ದೀನಿ. ವಾಕ್ ಮುಗಿಸ್ಕೊಂಡು 1 ಅವರ್ ಮನೆಗೆ ಹೋಗ್ತಾಯಿದ್ದೀನಿ. ಈ ರೀತಿ ಈ ಡೇ ಫುಲ್ಲು ಆ್ಯಕ್ಟಿವ್ ಆಗಿರ್ತೀವಿ. ಬೇಗ ಇದ್ದು ಎಲ್ಲ ಕೆಲಸ ಮುಗಿಸಿ ವರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ನಿಜಕ್ಕೂ ಆ ಚಳಿಲೂ ಕೂಡ ತುಂಬ ಸ್ವೆಟ್ ಆಗ್ತಾಯಿದ್ದೆ. ಕಾರಣ ಭಯ, ಯಾರೂ ಇರಲಿಲ್ಲ. ನಾನೊಬ್ಬಳೇ ರೋಡ್ ಫುಲ್ಲು ನಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಗೊತ್ತಿರುತ್ತೆ ಎಲ್ಲ ಹೌಸ್ ವೈಫ್ಗಳಿಗೂ, ಮಕ್ಕಳಿಗೆ ಕ್ಲಾಸು, ಸ್ಕೂಲ್, ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಒಂದು ಟೆನ್ಷನ್ ಆಗೇ ಆಗುತ್ತೆ. ಅದೇ ಟೆನ್ಷನಲ್ಲಿ ನಾನು ಕೂಡ ಯೋಚನೆ ಮಾಡ್ಕೊಂಡು ಬರ್ತಾನೇ ಇದ್ದೆ. ಹಿಂದಿನ ದಿನ ದೋಸೆಗೆ ಇಟ್ಟಿರ್ಬಿಟ್ಟಿದ್ದೆ.
ಅದನ್ನು ಚಳಿ ಸ್ವಲ್ಪ ಹುಳಿ ಬಂದಿರಲಿಲ್ಲ. ಹಾಲು ತಂದು ಕಾಯಕ್ಕಿಟ್ಟು ಸ್ವಲ್ಪ ನೋಡಿದೆ, ನಿಜಕ್ಕೂ ಹುಳಿ ಬಂದಿರಲಿಲ್ಲ. ಅಷ್ಟರಲ್ಲೇ ಇವರಿಬ್ರಿಗೂ ಸ್ವಲ್ಪ ಎಕ್ಸಸೈಸ್ ಮಾಡಿ ಅಂದರೆ ಇವ್ರ ಅವತಾರಗಳು ನೋಡಿ ಸ್ವಲ್ಪ ಯೋಗಾಸನ ಅದೆಲ್ಲ ಜಿಮ್ನಾಸ್ಟಿಕ್ ಅದೆಲ್ಲ ಮಾಡಿಸ್ತಾ ಇದ್ದೀನಿ. ಸ್ವಲ್ಪ ಬಾಡಿ ಸ್ಟ್ರೆಸ್ ಆಗಿರಲಿ ಅಂತ. ಹಚ್ಚಿಟ್ಟಿರೋ ದೀಪ ಇನ್ನೂ ಉರಿತಾ ಇತ್ತು. ಸೊ ಚಳಿಗೆ ತುಂಬ ಒಂದು ಕಪ್ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಫಸ್ಟು ಕಾಫಿ ಕುಡಿಯೋಣ ಅಂತ ಫೀಲ್ ಆಗ್ತಾಯಿತ್ತು. ದೋಸೆ ಅಷ್ಟು ನಿಜಾಗ್ಲೂ ಇವತ್ತಂತೂ ತುಂಬ ಚೆನ್ನಾಗಿ ಬರಲೇ ಇಲ್ಲ. ಕಾರಣ ಹುಳಿ ಬಂದಿರಲಿಲ್ಲ, ತವಾಗೆಲ್ಲ ಕಚ್ಕೋತಾ ಇತ್ತು. ಏನಪ್ಪ ಮಾಡೋದು ಅಂತ ಹಂಗೋ ಹಿಂಗೋ ಮಾಡಿ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿ ನನಗೆ ಒಂದೊಂದ್ಸಲಿ ಬೇಜಾರಾಗಿಬಿಡುತ್ತೆ. ಅವಳಿಗೂ ಕೂಡ ತಿಂಡಿ ಕೊಟ್ಟೆ. ವೆಜ್ ಸಾಗು ಮಾಡಿದ್ದೆ ಸಿಂಪಲ್ಲಾಗಿ. ಒಂದೊಂದ್ಸಲಿ ದೋಸೆ ಬ್ಯಾಟರ್ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಕೈಲಿ, ಒಂದೊಂದ್ಸಲಿ ಹುಳಿನೇ ಬರಲ್ಲ. ಅದು ಒಂದು ದೊಡ್ಡ ಬೇಜಾರಾಗಿಬಿಡುತ್ತೆ ನನಗೆ. ತುಂಬ ಕಚ್ಕೋತಾ ಇತ್ತು. ಹಂಗೋ ಹಿಂಗೋ ಮಾಡಿ ಹೆಂಗೋ ದೋಸೆ ಹಾಕಿದೆ. ಆಮೇಲೆ ಸತೀಶ್ಗೆ ಆಮೇಲೆ ಸ್ನಾನ ಆದಮೇಲೆ ಹಾಕ್ಕೊಡೋಣ ಅಂತ ಸ್ವಲ್ಪ ಇಬ್ರಿಗೂ ಕೂಡ ಓದಿಸ್ತಾ ಇದ್ದೀನಿ. ಆಮೇಲೆ ಅದೇ ದೋಸೆ ಬ್ಯಾಟರ್ಗೆ ಸ್ವಲ್ಪ ಚಿರೋಟಿ ರವೆ, ಚೂರು ಉಪ್ಪು, ಸ್ವಲ್ಪ ಗೋಧಿ ಹಿಟ್ಟು, ಚೂರು ರಾಗಿ ಹಿಟ್ಟು ಎಲ್ಲ ಹಾಕಿ ರಾಗಿ ದೋಸೆ ಮಾಡೋಣ ಅಂತ ಹೇಳಿ ಎಲ್ಲ ಹಾಕಿ ಕಲಸಿಟ್ಟೆ. ಒಂದು 10 ನಿಮಿಷ ಮೈ ಕೊಡಲಿ ಅಂತ ಹೇಳಿ. ಸೊ ಇವರಿಬ್ರಿಗೂ ತಿಂಡಿ ತಿನಿಸಿ ರೆಡಿ ಮಾಡಿ ಅಷ್ಟರಲ್ಲಿ ವ್ಯಾನ್ ಕೂಡ ಬರ್ತಾಯಿದೆ, ಹೋಗಿ ಅಂತ ಕಳಿಸ್ದೆ. ಅವರಿಬ್ಬರು ಹೊರಡೋಷ್ಟರಲ್ಲಿ ವ್ಯಾನ್ ಕೂಡ ಕರೆಕ್ಟಾಗಿ ಟೈಮ್ಗೆ ಬಂತು. ಇವತ್ತಿನ ರಂಗೋಲೆ ತೋರ್ಸೋದು ಮರ್ತೋಯ್ತು, ಇವಾಗಲ ತೋರಿಸ್ತಾ ಇದ್ದೀನಿ. ರಂಗೋಲೆ ಹೇಗಿದೆ ಕಮೆಂಟ್ ಮಾಡಿ. ಅವರಿಬ್ಬರು ಇವಾಗ ವ್ಯಾನ್ ಹತ್ಕೊಂಡು ಸ್ಕೂಲ್ಗೆ ಹೋದರು. ಅವಳ ಅವತಾರ ನೋಡಿ, ಅವಳ ಅವತಾರ. ತುಂಬ ಚಳಿ ಗಾಯ್ಸ್, ತುಂಬ ಥಂಡಿ ಗಾಳಿ ಬೀಸ್ತಾಯಿತ್ತು. ಅವರು ಸ್ಕೂಲ್ಗೆ ಹೋದ್ಮೇಲೆ ನಾನು ಇನ್ನೂ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅನ್ನಿಸ್ತು. ಕಾರಣ ಎಲ್ಲ ಕೆಲಸ ಮುಗ್ದಿತ್ತಲ್ವ, ಮನೇಲಿ ಕೂತ್ಕೊಂಡು ಏನು ಮಾಡೋದು, ದೇವಸ್ಥಾನಕ್ಕಾದರೂ ಹೋಗಿ ಬಂದರೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ಧನುರ್ಮಾಸ ಟೈಮಲ್ಲಂತೂ ಫುಲ್ ಟೆಂಪಲ್ ರನ್, ಟೆಂಪಲ್ ವಿಸಿಟ್ ಅಂತಲೇ ಹೇಳ್ಬೋದು. ದೇವಸ್ಥಾನಕ್ಕೆ ಬಂದೆ, ಮಹಾಮಂಗಳಾರತಿ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು 2 ದೀಪ ಕೂಡ ತೊಗೊಂಬಂದಿದ್ದೆ ಬರುವಾಗ. ದೇವಸ್ಥಾನದ ಮುಂದೆ 2 ದೀಪ ಎಣ್ಣೆ ಹಾಕಿ ಹಚ್ಚಿಟ್ಟು ಕರ್ಪೂರ ಗಂಧದ ಕಡ್ಡಿ ಬೆಳಗಿ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಮಹಾಮಂಗಳಾರತಿ ಮಾಡಿಸ್ಕೊಂಡು ಇವತ್ತು ಕಿಚಡಿ ಅನ್ನ ಪ್ರಸಾದ ಕೊಟ್ಟರು. ಪ್ರಸಾದ ಕೂಡ ಮನೆಗೆ ಇಸ್ಕೊಂಬಂದೆ. ನಾನು ಬರೋಷ್ಟರಲ್ಲಿ ಸತೀಶ್ ಕೂಡ ವಾಕ್ ಮುಗಿಸಿ ಸ್ನಾನ ಮಾಡಿ ನಾನೇ ಆಫೀಸ್ ರೂಮ್ ಪೂಜೆ ಎಲ್ಲ ಮಾಡಿದ್ದೆ. ಕಾಯ್ಕೊಂಡು ಕೂತಿದ್ರು. ಅವ್ರಿಗೂ ಕೂಡ ರಾಗಿ ದೋಸೆ ಕೊಡ್ತಾ ಇದ್ದೀನಿ. ರಾಗಿ ದೋಸೆ ಮಾತ್ರ ಸೂಪರಾಗಿ ಬಂತು. ಅದೇ ಮಾಮೂಲಿ ದೋಸೆ ಚೆನ್ನಾಗಿ ಬರಲಿಲ್ಲ. ರಾಗಿ ದೋಸೆ ಮಾತ್ರ ಒಂದು ಚೂರು ತವಕ್ಕೆ ಕಚ್ಕೊಳ್ಳೇ ಇಲ್ಲ. ಗರ್ಗರಿಯಾಗಿ ಸ್ವಲ್ಪ ಚಿರೋಟಿ ರವೆ ಹಾಕಿದ್ನಲ್ಲ, ಗರ್ಗರಿಯಾಗಿ ಬಂತು. ಹಾಯ್ ಫ್ರೆಂಡ್ಸ್, ಸತೀಶದು ತಿಂಡಿ ಆಯಿತು, ನಮ್ಮ ಕೆಲಸದ ಹುಡುಗನದು ತಿಂಡಿ ಆಯಿತು. ಸೊ ಸತೀಶ್ಗೆ ಅಂತಲೇ ಫೇವ್ರೆಟ್ ಅದೇ ದೋಸೆ ಬ್ಯಾಟರ್ಗೆ ರಾಗಿ, ಸ್ವಲ್ಪ ಮಿಲ್ಲೆಟ್ಸ್ದು ಹಿಟ್ಟು, ನವಣೆ ಸಾಮೆದು ಹಿಟ್ಟು ಮತ್ತು ಚಿರೋಟಿ ರವೆ ಮಿಕ್ಸ್ ಮಾಡಿ ರಾಗಿ ದೋಸೆ ಮಾಡಿಕೊಟ್ಟೆ. ಫೇವ್ರೆಟ್ ಅಂದರೆ ತುಂಬ ಖುಷಿಯಿಂದ ಉಯಿಂಕ್ ಅಂತ ಸೌಂಡ್ ಮಾಡಿದಾರ ತಿನ್ಕೊಂಡು ಹೋಗ್ತಾರೆ. ಆಫ್ಟರ್ ಲಾಂಗ್ ಗ್ಯಾಪ್ ನೆಮ್ಮದಿಯಾಗಿ 4 ರಾಗಿ ದೋಸೆ ತಿಂದರು ಅಂತ ಹೇಳೋಕ್ಕೆ ಖುಷಿಯಾಗುತ್ತೆ. ನಮ್ಮ ಈಕೋ ಕಾರ್ನ ರಿಪೇರಿಗೆ ಬಿಡಬೇಕಾಯ್ತು, ಡೋರೆಲ್ಲ ಹಾಳಾಗಿತ್ತು. ಸೊ ಅದನ್ನು ರಿಪೇರ್ ಮಾಡಿಸ್ಕೊಂಬರೋಕ್ಕೆ ಅಂತ ಹೋಗಿದ್ದಾರೆ. ಗಾಡಿ ಸೌಂಡ್ ಕೇಳಿಸ್ತಿದೆಯಾ? ನಮ್ಮ ಗಾಂಧಿ ಗುರುಮಲ್ಲಪ್ಪ ಕೂಡ ಬಂದರು. ಈಗ ಜಸ್ಟ್ ಅವ್ರು ಹೋದರು, ಈ ಕಡೆ ಅವರು ಬಂದರು. ಏನು ರೀ ಚೋಡಿ, ಅವ್ರು ಹೋದ್ಮೇಲೆ ಬಂದಿದ್ದೀರಲ್ರಿ? ಸುಧಾಕರ್ ಹೋಟೆಲ್ ಕಾರ್ ತೊಗೊಂಡೋದ್ರು. ಡೋರೆಲ್ಲ ಹಾಳು ಮಾಡ್ಕೊಂಬಂದಿದ್ರಲ್ಲ, ಈಕೋ ಕಾರು ನೆನ್ನೆ ಲಡ್ಕ ಅನ್ನಂಗೆ ಮಾಡ್ಕೊಂಬಂದಿದ್ದ ಚೀಕ ಅವರೆಲ್ಲ ಸೇರ್ಕೊಂಡು. ನೀವು ಹೋಗಲ್ವಾ ಸುಧಾಕರ್ ಹೋಟೆಲ್? ನನ್ನ ಜೊತೆ ಇರ್ತೀರಾ? ಬನ್ನಿ. ಸೊ ನೋಡಿ, ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಕೂಡ ತಿಂಡಿ ತಿಂದೆ. ಬೆಳಗ್ಗೆ ಹೊಟ್ಟೆ ತುಂಬ ಬೇಗ ಎದ್ದು ಬೇಗ ಕೆಲಸ ಮಾಡಿ ಸ್ನಾನ ಮಾಡಿಬಿಟ್ರೆ ಹೊಟ್ಟೆ ಹಶ್ವಾಗಿಬಿಡುತ್ತೆ. ಸೊ ಇವತ್ತು ನನ್ನ ಧನುರ್ಮಾಸದ ಮೊದಲನೇ ಪೂಜೆ ಕಂಪ್ಲೀಟ್ ಆಯಿತು. ಈಗ 10 ಗಂಟೆ ಟೈಮು. ನಿದ್ರೆ ಮಾಡಬಾರ್ದು. ಸೊ ಚಳಿ ಗಾಯ್ಸ್, ತುಂಬ ಚಳಿ. ಸೊ ವ್ಲಾಗಿಗೆ ಕಂಟಿನ್ಯೂ ಮಾಡ್ತೀನಿ. ಸ್ಟ್ರೇಟ್ ಓಕೆ, ಎಲ್ಲಿ ಹೋಗಬೇಡಿ. ತಿರ್ಕೊಳ್ರಿ, ಹಿಂದಕ್ಕೆ ತಿರ್ಕೊಳ್ರಿ. ಅಪ್ಪಾಜಿ ಕಟಿಂಗ್ ಆಯ್ತಾ? ಕಟಿಂಗ್ ಮಾಡಿಸ್ಕೊಂಡಿದ್ದೀನಿ. ನೆನ್ನೆ ದಿವಸ ನಾನೇ ಕೊಡಲಿ? 100 ರೂಪಾಯಿ ಕೊಡಲ್ಲ. 100 ರೂಪಾಯಿ ಅಲ್ಲ, 10 ರೂಪಾಯಿ ಕಾಲಿಗೆ ಕೊಡಲ್ಲ ನಾನು. ನನ್ನ ಕೈಲಿ ದುಡ್ಡು ಇಸ್ಕೊಳಕ್ಕೆ ನೀವು 7 ಕೆರೆ ನೀರು ಕೊಡ್ತೀರ. ಅವತ್ತು ನೋಡಿ ಹೆಂಗಂದೆ ನಾನು. 50 ರೂಪಾಯಿ ಕೊಡಿ ನಂದು ಪೆಟ್ರೋಲ್ದು ಒಂದಕ್ಕೆ. ಪೆಟ್ರೋಲ್ ತಂದ್ಬಿಟ್ಟು ನಿಮ್ಮ ಗಾಡಿಗೆ ಹಾಕೊಂಡೋದ್ರಿ ನೀವು, ನಾನೇ ಕೊಡಲಿ ಅನ್ಲಿಲ್ವ ನಾನು? ಹಾಗೆ ನಾನು ದುಡ್ಡು ಅಂತ ಬಂದ್ಬಿಟ್ರೆ ನನ್ನ ಹತ್ರ ಬಿಚ್ಚಿಸೋದು ತುಂಬ ಕಷ್ಟ. ನನ್ನ ಹತ್ರನೇ ಇರಲ್ವಲ್ಲ ಫಸ್ಟ್ ಆಫ್ ಆಲ್ ದುಡ್ಡು ನಿಮಗೆ ಕೊಡೋಕ್ಕೆ.
ಈ ಸಂಕ್ರಾಂತಿ ಹಬ್ಬ ಬಟ್ಟೆ ಕೊಡಲ್ವ ನೀವು? ಯಾವ ಹಬ್ಬಕ್ಕೆ? ಸಂಕ್ರಾಂತಿ ಹಬ್ಬಕ್ಕೆ. ಇರಿ ಯಾವ ಹಬ್ಬಕ್ಕೆ? ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬ. ಅದ್ಯಾವುದು ಸಂಕ್ರಾಂತಿ ಹಬ್ಬ? ಅದೇ ಯಾರೋ ಹೇಳ್ತಾರಲ್ಲ ಸಂಕ್ರಾಂತಿ ಹಬ್ಬ ಅಂತ. ಸಂಕ್ರಾಂತಿ ಹಬ್ಬ ಕಣ್ರಿ. ಸಂಕ್ರಾಂತಿ ಹಬ್ಬಕ್ಕೆ ಯಾವ ಕಾಲದಲ್ಲಿ ನಾವು ಬಟ್ಟೆ ತಗೊಡ್ತಿದ್ದ? ನಮ್ಮ ತೆಗೆದುಕೊಡ್ಬೇಕು ಕೇಳ್ತಾ ಇದೀವಿ. ಹಾಕೊಂಡಿಲ್ವಾ ಬಟ್ಟೆ ನೀವು ಹಂಗಾರೆ? ಬಟ್ಟೆ ಹಾಕತ್ತೀವಿ ಬಿಡಿ, ನಾವು ಇರೋಗಟ್ಟ ಇರ್ತಾವ ಬಟ್ಟೆಗಳು. ತಿಂಡಿ ತಿಂದ್ರಾ? ಕೇಳ ಬದ್ಧತೆ ಅಷ್ಟೇ. ತಿಂಡಿ ತಿಂದ್ರನ್ರಿ? ನಮಗೆ ಬಟ್ಟೆ ಇದು ಮಾಡೋದ್ರ ಬಗ್ಗೆ. ತಿಂಡಿ ತಿಂದ್ರೇನ್ರಿ? ತಿಂಡಿ ತಿಂದು ದೋಸೆ ತಿಂದಿ ಒಂದು. ಎಲ್ಲಿ? ಸುಧಾಕರ್ ಹೋಟ್ಲ. ಅಲ್ಲೋಗೆ ಇಲ್ಲಿ ಬಂದಿರೋದು ಚೋಡಿ. ಕಾಫಿ ಕುಡಿತೀರಾ? ಕಾಫಿ. ಗಾಂಧಿ ಕೂಡ ತಿಂಡಿ ಬೇಡ, ಒಂದು ಕಪ್ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಡಿ ಅಂತಂದರು. ಅವ್ರಿಗೂ ಕೂಡ ಸ್ಟ್ರಾಂಗಾಗಿ ಒಂದು ಕಪ್ ಕಾಫಿ ಮಾಡಿ, ನಾನು ಕೂಡ ಒಂದು ಕಪ್ ಕಾಫಿನ ಕುಡಿದು ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡ್ವಿ. ಅವ್ರಿಗೆ ಇವಾಗ ಹೇಳಿದ್ರಲ್ಲ ಅದು ವಾಪಸ್ ಹೇಳ್ರಿ. ಈಗ ಹೇಳಿದ್ರಲ್ರಿ ವಾಪಸ್ ಹೇಳ್ರಿ. ಹರಿಯೋ ನೀರು ಒಂದೇ ಕಡೆ ನಿಲ್ಲಕ್ಕಾಗಲ್ಲ. ಸಾಂಗ್ ಹಿಂಗೆ ಹೇಳಿದ್ರಾ? ಹೇಳಿ. ಹರಿಯೋ ನೀರು ಒಂದೇ ಕಡೆ ನಿಲ್ಲಕ್ಕಾಗಲ್ಲ. ಆಮೇಲೆ ಹುಟ್ಟಿದ ಮನುಷ್ಯ ಒಂದೇ ಕಡೆ ಬದುಕಕ್ಕಾಗಲ್ಲ. ಆಮೇಲೆ ಆಮೇಲೆ ಇಷ್ಟೇ ಜಗಳ. ಹೇಳ್ರಿ ಅಪ್ಪಾಜಿ, ಚೆನ್ನಾಗೈತೆ ವಾಯ್ಸು. ಹುಟ್ಟಿದ ಮನುಷ್ಯ ಒಂದೇ ಕಡೆ ನಿಲ್ಲಕ್ಕಾಗಲ್ಲ. ಅದು ಬಿಟ್ಬಿಟ್ಟು ಒಂಥರ ಕೇಳಿದ್ದೇನೆ ಕಥನ ನೀವು. ಹುಟ್ಟಿದ ಮನುಷ್ಯ ಒಂದೇ ಕಡೆ ನಿಲ್ಲಕ್ಕಾಗಲ್ರಿ, ಎರೆ ನೀರು ಒಂದೇ ಕಡೆ ನಿಲ್ಲಕ್ಕಾಗಲ್ರಿ. ಕೊಚ್ಚ ಆಗೋಯ್ತದ, ಅದು ಕೆಳಗೋಯ್ತದ. ದುರಾಷ್ಟ್ರಕ್ಕೆ ಅಂದಿ ಪಂದಿ ಎಲ್ಲ ನುಗ್ಗಿ ಗಲೀಜ್ ಮಾಡ್ದವ. ಎರೆ ನೀರು ನಿಲ್ಕೊಂಡು ಹೋಯ್ತಾ ಇರ್ಬೇಕು, ಹುಟ್ಟಿದ ಮನುಷ್ಯ ಎಲ್ಲಾ ಕಡೆ ಹೋಯ್ತಾ ಇರ್ಬೇಕು. ಅದಕ್ಕೆ ನೀವು ನುಡ್ಸಿದ್ರೆ ನಮ್ಮ ನೀವು ನುಡ್ಸಿದ್ರೆ ಚಿಕ್ಕ. ಹೇಳಿ, ಅಷ್ಟೊತ್ತಿಂದ ಹೇಳ್ತಾ ಇದ್ರಲ್ಲ ಸಾಂಗ್, ಹೇಳಿ ಅಪ್ಪಾಜಿ. ಹುಟ್ಟಿದ ಮನುಷ್ಯ ಒಂದೇ ಕಡೆ ನಿಲ್ಲಕ್ಕಾಗಲ್ಲ, ಹರಿಯ ನೀರು ಒಂದೇ ಕಡೆ ಹರಿಯೋದು ನಿಲ್ಲಕ್ಕಾಗಲ್ಲ. ಇಷ್ಟು ಪ್ರಪಂಚದ ಜೀವನ ಇದೆಲ್ಲ ಬರೀ ಬೆರಕದ ಜೀವನ. ಇದು ಎಂತ ಜೀವನ? ಬೆರಕದ ಜೀವನ ಇದು. ಸಾಚ ಇದ್ರು ಹೇಳಿ ನೋಡಿ, ಈ ಪ್ರಕೃತಿ ಸಾಚ ಇದೆಯಾ, ಅದು ಬೆರಕ ಬೆಳೀತದ. ಅದು ಕರ್ಬೇವು ಸೊಪ್ಪು ಬೇವ್ಸ ಬೆಳೀತದ, ಬೇವ್ಸ ಕರ್ಬೇವು ಸೊಪ್ಪು ಬೆಳೀತಾರ ಹಂಗೆ. ಆಮೇಲೆ ಸೀಡ್ಲೆಸ್ ಹೋದಾರ, ಸೀಡ್ಲೆಸ್ ಉತ್ಪತ್ತಿ ಆಗದೆ ಇಲ್ಲಿ ಎಲ್ಲ ಹೈಬ್ರಿಡ್ ತಳಿ ಕಂಡ್ರಿ ಅಪ್ಪಾಜಿ. ಈಗ ಹೈಬ್ರಿಡ್ ಏನೋ ಕಂಡು ಹಿಡಿದಾರೆ, ಮಾಡ್ಕೊಂಡು ಇಂಗ್ಲೀಷನ್ ಕೊಟ್ಟು ಪರಂಗಿ ಹಣ್ಣು ತಿಂತೀವಿ, ಅದಕ್ಕೆ ಇಂಗ್ಲೀಷನ್ ಕೊಟ್ಟು ಹಾಲನ್ನ ತಕ್ಕಾರೆ ಡಾಕ್ಟರ್ ಕೊಡ್ತಾರೆ. ಆ ಹಣ್ಣ ನಾವು ತಿಂತೀವಿ, ತಕ್ಕ ನಮ್ಮ ಕೆಂಬಳು ನೆಗಡಿ ತಲೋ ಇಲ್ಲ ಬರ್ತಾವ. ಇದು ನ್ಯಾಯನ ಸ್ವಾಮಿ? ಇದು ಅನ್ಯಾಯ. ಅನ್ಯಾಯದ ಪ್ರಪಂಚ, ಅನ್ಯಾಯ ಪ್ರಪಂಚ ಇದೆ. ಅದಕ್ಕೆ ಬೆರಕ ಅನ್ನೋದು. ಬೆರಕ ಇದ್ರೆ ಪ್ರಪಂಚ ಯಾವ್ದು ಆಗಲ್ಲ. ಒಗ್ಗರಣೆ ಹಾಕ್ತಾರೆ, ಒಗ್ಗರಣೆ ಹಾಕಿದ್ರೆ ಆ ಒಗ್ಗರಣೆ ರುಚಿನೂ ಇಲ್ಲ, ಏನಿಲ್ಲ, ಖಾರ ಉಳ್ಳುಳ್ಳಿ ಇರ್ತದೆ. ಅದ್ ಹಾಕ್ಬಿಟ್ರೆ ಒಗ್ಗರಣೆ ಹಾಕಾರ ಬಿಡ ಅಂತಂದ್ರೆ ಜಗಳ ಆಗ್ಬೇಕಾ ಗಾಂಧಿ? ಯಾರಿಗ್ ಮಾಡ್ತೀರಿ ಜಗಳ? ಆಯ್ತಾ ನಿಮ್ಮೂರು ಜಾತ್ರೆಯಲ್ಲಿ ಅಂತ ನೋಡಿ ಗುರುಮಲಪ್ಪ, ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. 11:30. ಚೋಡಿ ಮಹಾರಾಜ್ 11:30 ಕಣ್ರಿ. ಈ 1 ಅವರ್ ಹಿಂಗೆ 1.5 ಅವರ್ ಹಿಂಗೆ ಖಾಲಿ ವೇಸ್ಟ್ ಮಾಡಿದ್ದೀನಿ ಟೈಮು. ನಾನು ವಿಡಿಯೋ ಎಡಿಟ್ ಮಾಡೋಣ ಅಂದ್ಕೊಂಡೆ, ನೀವು ಬರುವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೆ, ನೀವು ಬಂದ್ರಲ್ಲ. ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ಅಪ್ಪಾಜಿ. ಯಾರೋ ಒಬ್ಬರು ನನಗೆ 15 ದಿನದಲ್ಲಿ ಕಮೆಂಟ್ ಮಾಡಿದ್ರು ಗಾಂಧಿ. ಏನಂತ ಗೊತ್ತಾ? ನೀನು ನೋಡಿದ್ರೆ ಹಿಂಗಾಡ್ತೀಯಾ, ನೀನು ಗಂಡ ನೋಡಿದ್ರೆ ಹಂಗಿದ್ದಾರೆ, ನಿನ್ನ ಗಂಡ ತಾತ ಥರ ಇದ್ದಾರೆ, ನೀನು ನೋಡಿದ್ರೆ ಈಗ ಹಿಂಗೆ ಕುಣಿತೀಯಾ, ಹಂಗೆ ಹಿಂಗೆ ವಯಸ್ಸಿಗೆ ತಕ್ಕಂಗೆ ನಡ್ಕೊ. ನನಗೇನು ಅಷ್ಟೊಂದು ವಯಸ್ಸಾಗೈತೆ ಗಾಂಧಿ? ಒಂದು ನಿಮಿಷ ಕೇಳಿ. ನಾನು ಹಂಗೆ ಸಿಲಿ ಹಂಗೆ ಚಂಗ್ಲಂಗೆ ಯಾವ ಥರ ಆಡೋದು ನೋಡಿದ್ದೀರಾ? ವಯಸ್ಸಿಗೆ ತಕ್ಕಂಗೆ ನಡ್ಕೊ ಅಂದರೆ ಏನು 40 ವರ್ಷ ನನಗೆ? ಏನೋ ಆಯಿತು, ವಿಡಿಯೋಗೋಸ್ಕರ ಮಾಡಬೇಕು, ಖುಷಿ ಮಾಡ್ತೀವಿ ಡ್ಯಾನ್ಸು ಹಂಗಂತ ಅಂದ್ಬಿಟ್ಟು. ಸತೀಶ್ ಅವ್ರ ಕೈ ಆಪ್ರೇಷನ್ ಆಗಿತ್ತಲ್ಲ, ಅದ್ರ ಬಗ್ಗೆನೂ ಮಾತಾಡಿ ಕಮೆಂಟ್ ಮಾಡಿರೋದು. ಅವ್ರ ಕೈ ಹಂಗಿದೆ ಹಿಂಗಿದೆ ಅಂತ ಅಂದ್ಬಿಟ್ಟು. ಅವ್ರು ಎಂಥ ಶ್ರಮಜೀವಿಗಳು. ಈಗ ನಾನು ಈಗ ಮದುವೆ ಆಗಿ ಬಂದು 15 ವರ್ಷ ಆಯಿತು ನಂದು ಬಿಡಿ. ನೀವು ಅವ್ರನ್ನ 25 ವರ್ಷದಿಂದ ನೋಡಿದ್ದೀರಾ. ಒಂದೇ ರೂಮಲ್ಲಿ ಇದ್ರಿ, ಒಬ್ರ ಕೈ ಕೆಳಗೆ ಅವ್ರು ಕೆಲ್ಸಕ್ಕಿದ್ರು, ತಿಂಗಳಿಗೆ ಒಂದು 300 ರೂಪಾಯಿ ಸಂಬಳದಿಂದ ನೀವು ನೋಡಿದ್ದೀರಾ. ಅವ್ರು ಹೆಂಗೆ ವ್ಯಕ್ತಿ ಸ್ವಲ್ಪ ನೀವು ಹೇಳಿ. ಈ ಸತೀಶ್ ಅವರು ನಾವು ಒಂದೇ ಕಡೆ ಕೆಲಸ ಮಾಡ್ಕೊಂಡಿದ್ದು ಇದ್ರೂ ಕೂಡ ಅವರು ಶ್ರಮಜೀವಿ ಅಂತಂದರೆ ಕೆಲಸಕ್ಕೆ ಭಾರಿ ಗೌರವ ಕೊಡ್ತಾಯಿದ್ರು. ಆಮೇಲೆ ಅವರು ತಿಂಗಳು ತಗೊಳ್ತಿರೋ ಸಂಬಳ 300 ರೂಪಾಯಿ, ನನಗೆ 150 ರೂಪಾಯಿ. ಈ 150 ರೂಪಾಯಿ ಸಂಬಳದಲ್ಲಿ 300 ರೂಪಾಯಿ ಸಂಬಳದವ್ರು ಏನು ಸಂಸಾರ ಮಾಡ್ತಾರೆ? ಆಗ ಸಂಸಾರ ಮಾಡಿದ್ರೆ ಏನು ಮಾಡಬೇಕು ಅಂತ ನನ್ನ ಹತ್ರ ಹೇಳ್ತಿರೋ. ಒಂದು ಗಂಡ ಹೆಂಡತಿ ಕಟ್ಕೊಂಡಾಗ ಗುರುಮಲಪ್ಪ, ನಾವು ನಮ್ಮಲ್ಲಿ ಏನು ಬದುಕಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ನಾವು ಈಗ ನಮ್ಮ ತಾಯಿ ತಂದೆಗಳಿದ್ರು, ಅವ್ರು ಹಳ್ಳಿ ಜೀವನ ಮಾಡ್ತಾಯಿದ್ರು. ಅವರು ಇರೋದು ನೋಡಿದ್ರೆ ಒಂದು 14 ಕುಂಟೆ ಗದ್ದೆ, ನಾವು ಕೆಲಸ ಮಾಡೋದು ಮಟ್ಟೋದೆಲ್ಲ ಗೊತ್ತಿರ್ತದಾಗ. ಆಗ ನಾವು ಸ್ವಲ್ಪ ಬೇಜಾರಾಗ್ಬಿಟ್ಟು ನಾವು ಎಲ್ಲರೂ ಒಂದು ಕಡೆ ಬೇಜಾರು ಸಿಟಿ ಕಡೆ ಹೋಗ್ಬೇಕಂತ ಸಿಟಿ ಕಡೆಗೆ ಬಂದು ನಾವು ಬಂದಾಗ ನಮ್ಮ ಅಣ್ಣ ತಮ್ಮ ಇಬ್ಬರು ಬಂದು ಈ ನರಸಿಂಹಮೂರ್ತಿ ಅವರು ಮನೆಗೆ ಬಂದಾಗ ಕೆಲಸಕ್ಕೆ ಬಂದಾಗ ನಮ್ಮ ಅಣ್ಣವರು ಇರಿಸಿದ್ರು. ಆಗ ನೋಡಪ್ಪ, ನಾವು ಇರೋ ಗಂಟು ಮಾತ್ರ ನೀನು ತಮ್ಮ ಅಂತ ತಿಳ್ಕೊಬಾರ್ದು, ಅಣ್ಣ ಅಂತ ತಿಳ್ಕೊಬಾರ್ದು, ಇದನ್ನು ನಾವು ಪಾಲಿಸ್ಕೊಂಡು ಹೋಗ್ಬೇಕು ಅಂತ
ತೀರ್ಮಾನ ಮಾಡುವಾಗ ಒಂದು 10 ವರ್ಷಗಳ ಕೆಲಸ ಜೊತೆ ಮಾಡ್ಕೊಂಡು ಅಣ್ಣ ದೀವಕರ್ನಿಲ್ಲ ತಮ್ಮ ದೀವಕರ್ನಿಲ್ಲ ಅವ್ರ ಕೆಲಸ ಇವ್ರ ಕೆಲಸ ಇವ್ರಿಗೆ ಮಾಡ್ಕೊಬರ್ತಾ ಇದ್ರು. ಅವ್ರ ಅಣ್ಣ ತಮ್ಮಂದ್ರು ಒಟ್ಟಿಗೆ ಒಂದೇ ಕಡೆ ಕೆಲಸ ಮಾಡ್ತಿದ್ರು. ಅಣ್ಣ ತಮ್ಮ ಅಂತ ಹೇಳ್ಕೊಳ್ದಾರ ಅವರು ಒಟ್ಟಿಗೆ 10 ವರ್ಷ ಕಾಲ ಒಬ್ಬರ ಹತ್ರ ಇದ್ರು. ಯಾಕಂದ್ರೆ ಒಂದು ಓನರ್ ಹತ್ರ ನಂಬಿಕೆ ಇಡ್ಸ್ಕೋಬೇಕು. ನಂಬಿಕೆ ಇವರು ಅಣ್ಣ ತಮ್ಮಂದ್ರು ಸೇರ್ಕೊಂಡು ಏನೋ ಮಾಡ್ಬಿಡ್ತಾರೆ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಂತ ಅವ್ರ ಅಪ್ಪ ಸತ್ತೋದಾಗ್ಲೇ ಇವರಿಬ್ರು ಅಣ್ಣ ತಮ್ಮಂದ್ರು ಅವ್ರು ಹತ್ಕೊಂಡು ಅರಣ್ಯಮಿಂದ ಬಂದಾಗ್ಲೇ ಅವ್ರಿಗೆ ಶಿವಾರಕ್ಕೆ ಬಂದಾಗ್ಲೇ ಇವರಿಬ್ರು ಅಣ್ಣ ತಮ್ಮಂದ್ರು ಅಂತ ಗೊತ್ತಾಯ್ತು. ಮದ್ವೆಗ್ ಮುಂಚೆ ಹೆಂಗಿದ್ರು ಸತೀಶು? ಹಿಂಗಿದ್ರಾ? ಈ ತರ ಏನಿಲ್ಲ ಅಲ್ವಾ? ಕೆಲಸ ಎಷ್ಟು ಅವ್ರ ಎಷ್ಟು. ಈಗ ಮದ್ವೆ ಆದ್ಮೇಲೆ ಈಗ ಅವರು ಒಬ್ರು ಒಂದಿಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೊಂದು ಶ್ರಮ ಇದೆ. ಯಾವ ಕೆಲಸಗಳು ಆಗಲ್ಲ. ಈಗ ಅವ್ರು ತಿಂತಾರೋ ಬಿಡ್ತಾರೋ ಒಪ್ಕೊಂಡಿರೋ ಕೆಲಸ, ಮಳೆ ಇರ್ಲಿ ಚಳಿ ಇರ್ಲಿ ಗಾಳಿ ಇರ್ಲಿ, ಒಪ್ಕೊಂಡಿರೋ ಕೆಲಸ ಹೋಗೋ ತನಕ ತಿಂತಾರ. ಈ ಅಡುಗೆ ಕೆಲಸ ಅಂದರೆ ಅಷ್ಟೊಂದು ಏನು. ನಾನು ನಿಮ್ಮ ಹತ್ರ ಯಾವತ್ತಾದರೂ ಈಗ ಇಷ್ಟು ವರ್ಷ ಆಯಿತು, ನೀವು ನಮ್ಮ ಮನೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿ 15 ವರ್ಷ ಆಯಿತು. ಪ್ರತಿ ಸಲ ಈಗ ನೀವು ಕೆಳಗೆ ಕೂತಿದ್ದೀರಾ, ನಾನು ಮೇಲೆ ಕೂತಿದ್ದೀನ ಅಂತ ಅಂದಾಗಲೂ ಕಮೆಂಟ್ ಬರುತ್ತೆ ನನಗೆ. ಅವ್ರಿಗೆ ಅಷ್ಟು ಏಜ್ ಆಗಿದೆ, ಕೆಳಗಡೆ ಕೂರಿಸ್ತೀಯಾ ನೀನೆಂತ, ಇವಳು ಅವಳು ಆ ಥರ ಎಲ್ಲ ಕೆಟ್ಟದಾಗ ಮಾತಾಡ್ತಾರೆ. ನಾನು ಯಾವತ್ತಾರು ನಿಮ್ಮನ್ನ ಕೆಳಗಡೆ ಕುತ್ಕೊಳ್ಳಿ ಹಿಡ್ದು ತಳ್ಳಿದ್ರು ನೀವು ಮೇಲೆ ಕುತ್ಕೊಳ್ಳಲ್ಲ. ಅದು ನಿಮ್ಮಲ್ಲಿರೋ ದೊಡ್ಡ ಗುಣ ಇರ್ತದೆ. ಆಮೇಲೆ ನಾವೇ ತಿಳ್ಕೊತೀವಿ, ಎಷ್ಟು ಕೆಳಗಡೆ ಇದ್ದವರು ಎಷ್ಟೋ ಜನ ಮೇಲ್ ಬಂದಾರೆ, ಮೇಲಿದ್ದವರು ಕೆಳಕ್ ಹೋಗಾರ. ಕೊನೆ ಲಾಸ್ಟ್ ಹೋಗೋದೇ ಭೂಮಿಗೆ. ಆ ಭೂಮಿಗೆ ಹೋದಾಗ ಕೆಲವರು ಮನೆಗಳೆಲ್ಲ ಕೂತ್ಕೊಂಡಾಗ ಸೋಫಾ ಸೆಟ್ಟು ಆಳಮಳೆ ಮಡಗಿರ್ತಾರೆ. ಆ ಇನ್ನೊಬ್ರು ಬರ್ತಾರೆ ಸಂಬಂಧಿಕರು, ಯಾರಮ್ಮ ಅವ್ರು ಅಂತ ಕೇಳ್ತಾರೆ. ಆಗ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ರು ಅಂತಾರೆ. ಆಗ ಅವ್ರು ನಮ್ಮ ಕೆಲಸ ಮಾಡೋರು ಇಷ್ಟು ಸಲ ಏನು ಕೊಡಿಸಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಮಾಡಿದ್ವಿ, ವಿಷಯಗಳು ಚೆನ್ನಾಗಿ ತಿಳ್ಕೊಂಡು ಪ್ರವಚನ ಯೋಚನೆ ಎಲ್ಲ ಕೇಳ್ಕೊಂಡು ಜನದ ಮಟ್ಟಗಳು ಯಾವ ಥರ ಅಂತ ತಿಳ್ಕೊಂಡು ಎಷ್ಟೋ ಜನ ಓದ್ ಕಾಲವಾಗಿ ನಾನು ಕೆಳಗಡೆ ಕೂತ್ಕೊಳ್ಳಿ ಯಾವಾಗಲೂ ಕೆಳಗೋದ್ ಸತ್ಯನೋ ಅರ್ಥ ಮಾಡ್ಕೊಳ್ತೀವಿ. ಜನಗಳು ಈ ಥರ ಅಂತಾರೆ. ಸತೀಶ್ ಅದು ಬಿಡಿ, ಓಕೆ, ಅದೇನಾದ್ರು ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ ನಾನು ಹೆಂಗಿದ್ದೀನಿ ಅಂತ. ಅಪ್ಪಾಜಿ ಗೊತ್ತಿರಲ್ಲ ಅವ್ರಿಗೆ. ಈ ಸುಮ್ಮನೆ ಅರ್ಧ ಗಂಟೆ ವಿಡಿಯೋ ನೋಡ್ತಾರೆ, ಎಲ್ಲರೂ ಅಲ್ಲ, ಒಂದು 5 ಜನ ಅಷ್ಟೇ. ಅದರಲ್ಲಂತೂ ಈಗ ಒಂದು 2-3 ಜನ ತೀರಾ ಆ ಲಕ್ಷ್ಮಿ ಅನ್ನೋರು, ಆ ಸಲ್ಮಾ ಅನ್ನೋರು ಕೆಟ್ಟದಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರೆ. ನಾನು ಯಾರಿಗೂ ಏನೂ ಪ್ರೂವ್ ಮಾಡ್ತಾ ಇಲ್ಲ, ಬಟ್ ನಾನು ಹೇಳಲೇಬೇಕಾಗಿತ್ತು ಇದನ್ನೆಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇವಾಗ ಸತೀಶ್ ಅವ್ರ ಕೈ ಹಂಗಿರಕ್ಕೆ ಏನು ಕಾರಣ? ಅದನ್ನ ಹೇಳಾಕೋದ್ರೆ ಒಂದು ಅರ್ಧ ಗಂಟೆ ಜಾಸ್ತಿ ಬೇಕು, ಒಂದು ದಿನನೇ ಬೇಕೇನೋ. ಅದು ರೋಡ್ ಹಾಕಿ ಆಪರೇಷನ್ ಮಾಡಿರೋದು, ಅದು ಬಲ್ಗಡೆ ಕೈಗೇನೆ. ಅವರು ಸೀಬೆ ಮರದಿಂದ ಬಿದ್ದು, ನನ್ನ ಮದುವೆಗಿಂತ ಮುಂಚೆ ಅವೆಲ್ಲ ಆಗಿದ್ದು. ಅದನ್ನ ಈವನ್ ನಾನು ಇದುವರೆಗೂ ನಮ್ಮ ಅಪ್ಪ ಅಮ್ಮನಿಗೆ ನಾವು ಹೇಳಿಲ್ಲ. ಅವ್ರು ಯಾವಾಗಲೂ ಫುಲ್ ಹಾಮ್ ಹಾಕೋತಿದ್ರು. ಒಂದು ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಅವ್ರ ಕೈನ ನಾನು ಮದುವೆ ಆದ್ಮೇಲೆ ನೋಡಿರೋದು ಅಪ್ಪಾಜಿ, ಅಲ್ವಾ? ನಿಜನ. ನಾವು ಮದುವೆಗೆ ಮುಂಚೆ ನಾನು ಅವ್ರನ್ನ ದೃಷ್ಟಿ ಇಟ್ಟು ಒಂದಿಷ್ಟು ಅಗಲ ನೋಡಿದ್ ಬಿಟ್ರೆ ನಾವು ನೋಡೇ ಇಲ್ಲ ಅವ್ರನ್ನ. ನಮ್ಮ ಅಪ್ಪ ತೋರಿಸಿದ್ರು, ನೋಡಿ ಮಗ ಅಂತ. ನಾವು ಓದ್ಕೊಂಡು ಇನ್ನೂ ನಾನು ಕಂಪ್ಲೀಟ್ ಮಾಡಿರಲಿಲ್ಲ, ನನ್ನ ಡಿಗ್ರಿ ನನ್ನ BCA ಕಂಪ್ಲೀಟ್ ಆಗಿರಲಿಲ್ಲ, ಮದುವೆ ಆಯಿತು. ಈಗ ಮದುವೆ ಆಗೋದೆಲ್ಲ ಋಣಾನು ಬಂದ ಹಂಗಂತ ಅಂದ್ಬಿಟ್ಟು ಅವ್ರಿಗೆ ಏಜ್ ಆಗ್ಬಿಟ್ಟೈತೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ರೆ ನನ್ಗೆ ಏಜ್ ಎಷ್ಟು ಅಪ್ಪಾಜಿ? ಅವ್ರು ಹೆಂಗ ಆಡ್ತಾರೆ, ಏನೇನೆಲ್ಲ ಕಮೆಂಟ್ ಮಾಡ್ತಾರೆ ಅಂದ್ರೆ ನೀವು ಅವ್ರಿಗೊಂದು ಉತ್ತರ ಕೊಡಬಹುದು. ಬರೀ ಅವ್ರ ಸುದ್ದಿ ಆಡ್ಕೊಂಡು ಕಾಲ ಕಳೀತಿರಲ್ಲ, ನಾವ್ ಹೆಂಗಿದೀವಿ ಹೆಂಗ್ ಮಾಡ್ತಾ ಇದೀವಿ ಅನ್ನೋ ತಿಳ್ಕೊಂಡು ಮಾತಾಡ್ಬೇಕು ಅಷ್ಟೇ. ಕೇಳಿಸ್ಕೊಳ್ಳಿ, ಮಾತಾಡಬೇಕು. ಇದು 1000 ಕೊಟ್ಟ ಮಾತು. ಒಂದು ಫಿಸಿಕಲ್ ಬಗ್ಗೆ ನಾವ್ ಹೇಳೋದು, ಒಂದು ಫಿಸಿಕಲ್ ಅಪಿಯರೆನ್ಸ್, ಇವ್ನ್ ಕರಿಯಾ, ಇವ್ನ್ ಬಿಳಿಯಾ, ನೀನ್ ಹಂಗಿದ್ಯಾ, ನೀನ್ ಹಿಂಗಿದ್ಯಾ ಅಂತ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಕಂಪೇರ್ ಮಾಡಿ ಮಾತಾಡೋದಕ್ಕಿಂತ ಒಂದು ವ್ಯಕ್ತಿತ್ವ ನೋಡ್ಬೇಕು. ನಾವಿನ್ ಪಟ್ಪಟ ಅಂತ ಮಾತಾಡ್ತೀವಿ, ಇದ್ದಂಗ್ ಮಾತಾಡ್ತೀವಿ ಬಿಟ್ರೆ ಮನ್ಸಲ್ಲಿ ಏನಾದ್ರು ಕಲ್ಮಶ. ನಾನು ಇವರಿಗೆ ಮೊನ್ನೆನೂ ಕೂಡ ರೇಗಿದ್ದೀನಿ, ಮೊನ್ನೆನೂ ಕೂಡ ಬೈದಿದ್ದೀನಿ. ಏನಕ್ಕೆ ಅಂದ್ರೆ ತಪ್ಪು ಮಾಡಿದಾಗ್ಲೇ ಯಾರೇ ಆಗ್ಲಿ ಅದನ್ನ ಒಂದು ಓಪನ್ ಆಗಿ ನೀವು ಇಂಥ ತಪ್ಪು ನೀವು ತಪ್ಪು ಮಾಡ್ತಾ ಇದ್ದೀರಾ, ಇದನ್ನ ಅರ್ಥ ಮಾಡ್ಕೊಳ್ಳಿ, ಮುಂದೆ ಈ ತರ ರಿಪೀಟ್ ಮಾಡಬೇಡಿ ಅಂತ ಧೈರ್ಯವಾಗಿ ಖಂಡಿತವಾಗಿ ಹೇಳ್ತಾರಲ್ಲ. ಫಿಲ್ಟರ್ ಇಲ್ದೆ, ನಾಲ್ಗೆಗೆ ಫಿಲ್ಟರ್ ಇಲ್ದೆ ಹೇಳ್ತಾರಲ್ಲ, ಮುಂದೆ ತಿಳ್ಕೊಳ್ಳಿ. ಇನ್ ಫ್ಯೂಚರಲ್ಲಿ ಯಾವತ್ತೂ ಈ ರೀತಿ ಮಾಡಬಾರ್ದು ಅಂತ ಫಿಲ್ಟರ್ ಇಲ್ದೆ ಡೈರೆಕ್ಟಾಗಿ ನಾವು ಹೇಳ್ತೀವಲ್ಲ, ಅವರು ಬೈ ಹಾರ್ಟ್ ತುಂಬ 102% ಪ್ಯೂರ್ ಹಾರ್ಟೆಡ್ ಆಗಿರ್ತಾರೆ. ನೀವು ಮುಂದೆ ಇದ್ದಾಗ ನಿಮ್ಮನ್ನು ಹೊಗಳೋದು, ಹಿಂದೆ ಹೋದಾಗ ನಿಮ್ಮ ಬಗ್ಗೆ ಕೆಟ್ಟದಾಗಿ ಪುಕಾರ್ ಮಾಡೋದು ಅಂಥವ್ರನ್ನ ಖಂಡಿತವಾಗ್ಲೂ ಯಾವತ್ತೂ ನಂಬೇಡಿ. ನಾನು ಒಂದೇನು ಹೇಳೋದಂದರೆ, ಯಾವಾಗಲೂ ಕೆಲಸ ಅಂತಿರ್ತೀಯಲ್ಲ ಅಂತೆಲ್ಲ ಡಿಗ್ರೇಡ್ ಆಗಿ ಮಾತಾಡ್ತಿರಲ್ಲ. ಫಸ್ಟು ಅದು ಯಾವುದೇ ಕೆಲಸ ಆಗಲಿ, ಮಾಡೋ ಕೆಲಸಕ್ಕೆ ಗೌರವ ಕೊಡಿ. ಗಾಂಧಿ, ನಾನು ನೀವು ಸೇರ್ಕೊಂಡು ಎಷ್ಟು ಸಲ ನಮ್ಮ ಬಾತ್ರೂಮ್ಗಳು ತೊಳೆದಿವಿ, ಕೆಲಸ ಮಾಡಿದ್ವಿ. ಏನ್ ಗೌರವ ಕೊಡ್ಬೇಕು. ಯಾವಾಗಲೂ ಕೆಲಸ ಯಾರು ಮಾಡಬಾರ್ದೇ ಇರೋ ಕೆಲಸ ನೀ ಮಾಡ್ತೀಯ ಅಂದ್ರೆ, ಈಗ ನಾನು ಒಂದು ಓಪನ್ ಚಾಲೆಂಜ್ ಹಾಕೋಣ. ಈಗ ನಾ 1000 ಜನ ತಿಂದಿದ್ ಪ್ಲೇಟ್ಸ್ ತೊಳಿತೀನಿ ನಾನು, ನೀವು ಬಂದು ತೊಳಿತೀರಾ?
ತೊಳಿತಾರ ಮಾತಾಡೋರ್ಗೆ. ಈಗ ನನಗೆ ನಾನ್ಸೆನ್ಸಾಗಿ ಕಮೆಂಟ್ ಮಾಡ್ತಾರಲ್ಲ, ಬರೀ ಕೆಲಸ 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 ಅಂತ ಯಾರು ಮಾಡಬಾರ್ದು, ನೀ ಕಿತ್ತು ಗುಡ್ಡೆ ಹಾಕ್ತೀಯಾ ಅಂತ ಹೇಳ್ತಿರಲ್ಲ. ನಾನು ಸಾವಿರಾರು ಜನ ಅರ್ಧಂಬರ್ಧ ತಿಂದು ಬಿಸಾಕಿರೋ ಏಂಜಲ್ ಪ್ಲೇಟ್ನ ತೊಳೆಯೋ ಗಟ್ಸ್ ನನಗಿದೆ. ಯಾಕಂದರೆ ಇವತ್ತು ನಾನು ಅನ್ನ ತಿಂತಾ ಇದ್ದೀನಿ, ಅದರಿಂದ ನನಗೆ ಗೌರವ ಇದೆ, ನನಗೆ ಭಯ ಭಕ್ತಿ ಇದೆ, ನನಗೊಂದು ಹೆಮ್ಮೆ ಇದೆ ಕಣ್ರಿ. ನಾನು ನಿಜವಾಗ್ಲೂ ನಾನು ಯಾವತ್ತೂ ಬೇಜಾರು ಮಾಡ್ಕೊಂಡು ಮಾಡಿದ್ದೀನಿ. ಈಗ ಪೌರ ಕಾರ್ಮಿಕರು ಅಂತ ಇರ್ತಾರೆ. ಪೌರ ಕಾರ್ಮಿಕರು ಮನುಷ್ಯರೇ, ನಾವು ಮನುಷ್ಯರೇ. ಅವ್ರು ಒಂದ್ ದಿವಸ ರಜಾ ಹಾಕ್ಬಿಟ್ಟಾಗ ಅವರು ದುಡ್ಡು ಕೊಡ್ತಾರೆ, ನೀನು ಮಾಡ್ತೀಯಾ, ನೀನೇನ್ ಬಿಟ್ಟಿ ಮಾಡ್ಕೊಡ್ತಾ ಇಲ್ವಲ್ಲ ಅಂದ್ರೆ ಅನ್ನೋದು ತಪ್ಪು ನಿಮ್ದು. ಬಿಟ್ಟಿ ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ? ಕಸ ತಗೊಂಡೋಗೋರು ಪೌರ ಕಾರ್ಮಿಕರು ಬಿಟ್ಟಿ ತಗೊಂಡೋಗ್ತಾರ. ಒಂದು ತಿಂಗಳಿಗೆ ನಾನು ಎಷ್ಟು ಪೇ ಮಾಡ್ತೀನಿ ಅವ್ರಿಗೆ? 700 ರೂಪಾಯಿ ಕೊಡ್ತೀನಿ. ನಮ್ದು ಕಸ ಜಾಸ್ತಿ ಅಂತ ನಮ್ಮ ರೋಡಲ್ಲಿ ಯಾರು 10 ರೂಪಾಯಿ ಕೊಡಲ್ಲ ಪಾಪ. ನಾನು ಅವರಿಗೆ 700 ರೂಪಾಯಿ ತಿಂಗಳು ಕೊಡ್ತೀನಿ ಅಲ್ವಾ? ಅವ್ರು ಮತ್ತೆ ಅದಕ್ಕೆ ನಮ್ಮ ಕಸ ತಗೊಂಡು ಹೋಗ್ತಾರೆ. ಯಾರನ್ನೇ ಆದ್ರೂ ಅಷ್ಟೇ, ನನ್ನ ಅಂತಲ್ಲ, ಯಾರನ್ನೇ ಅಂತಲ್ಲ, ಅವ್ರು ಯಾರೇ ಕೆಲಸ ಮಾಡಲಿ ಅವರಿಗೆ ಒಂದಿಷ್ಟು ಬೆಲೆ ಗೌರವ ಕೊಡೋದನ್ನ ದಯವಿಟ್ಟು ಫಸ್ಟು ಈ ವ್ಯೂವರ್ಸ್ ಎಲ್ರಿಗೂ ಅಲ್ಲ, ಕೆಟ್ಟದಾಗಿ ಕಮೆಂಟ್ ಮಾಡೋರಿಗೆ ಮಾತ್ರ ನನ್ನ ಕಡೆಯಿಂದ ಹಂಬಲ್ ರಿಕ್ವೆಸ್ಟು. ಕೆಟ್ಟದಾಗಿ ಯಾರು ಕಮೆಂಟ್ ಮಾಡ್ತಿರ್ತೀರಲ್ಲ ಅವ್ರು ಅರ್ಥ ಮಾಡ್ಕೊಳ್ಳಿ. ಒಂದು ಅರ್ಧ ಗಂಟೆ ವಿಡಿಯೋ ನೋಡಿ ಇವ್ರು ಹಂಗೆ ಆ್ಯಟಿಟ್ಯೂಡು, ಇವ್ರಿಗೆ ಕೊಬ್ಬು ದುರಾಂಕಾರ ಯಾವತ್ತೂ ಅನ್ಕೋಬೇಡಿ. ಗಾಂಧಿ ಸತೀಶ್ ಅವರು RNM ಬಿಟ್ಟಾಗ ಎಷ್ಟು ತಿಂಗಳು ಮನೇಲಿ ಇದ್ರು? 6 ತಿಂಗಳ ಕಾಲ ಮನೇಲಿ ಕೂತಿದ್ರು ಅವರು. ಸ್ವಂತ ಅಣ್ಣ, ಯಾರು ಬೇಡ, ಎಕ್ಸಾಂಪಲ್ ಅವೆಲ್ಲ ಹೆಸರು ಹೇಳೋದು ಬೇಡ. ಬಾರೋ ನನ್ನ ಹತ್ರ ಕೆಲಸ ಬಿಟ್ಟು ಮನೇಲಿ ಕೂತಿದ್ಯಾ, ಕರೆದಿಲ್ಲ? ಅವ್ರ ಕಾಲ್ ಮೇಲೆ ಅವ್ರ ಸ್ವಂತ ನಾವು ಕಂಪನಿ ಓಪನ್ ಮಾಡಕ್ ಯಾರು ಕಾರಣ ಅಪ್ಪಾಜಿ? ಅಲ್ವಾ? ಸತಿ ಅಂದ್ರೆ ನಾನೇ. ಆದ್ರೂ ಹೆಮ್ಮೆ ನನಗಿದೆ ಕಣ್ರಿ, ಹೆಮ್ಮೆ ಗೌರವ. ನನ್ನ ಕೈಗಳು ಸುಮ್ನೆ ಹಿಂಗೆಲ್ಲ ಆಗಿಲ್ಲ. ಏನ್ ಹೇಳಿ, ಸುಮ್ನೆ ನಮ್ಮ ಅತ್ತೆ ಇದ್ದಾಗ ನಾವ್ ಎಷ್ಟೆಲ್ಲ ಮಾಡಿದೀವಿ ಗಾಂಧಿ, ನೀವು ಕಣ್ಣಲ್ಲಿ ನೋಡಿದೀರಾ. ಈ ಕೈಗಳಲ್ಲಿ ಆ ಯಮ್ಮನ್ಗೆ ಎಷ್ಟೆಲ್ಲ ಮಾಡಿದೀವಿ ನಾವು. ಇವತ್ತು ನನ್ನನ್ನು ನಮ್ಮ ಹಸ್ಬೆಂಡ್ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ ನಾವು ಅವ್ರ ತಾಯಿ ತಂದೆನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತೀವಿ. ಏನ್ ಹೇಳಿ, ಏನೇನೆಲ್ಲ ಗೋರಿ ಅದು ನಮ್ ಕರ್ತವ್ಯ ಮಾಡೋಣ. ಈಗ್ಲೂ ನಮ್ಗೇನಾದ್ರೂ ಕಮ್ಮಿ ಆಗೈತಾ? ಈಗ ನಮ್ಮ ಮೈದುನ್ಗೆ ಅಂತ ಒಂದ್ ಮದ್ವೆ ಮಾಡ್ಕೊಟ್ವಿ. ಅವ್ರ ಫ್ಯಾಮಿಲಿನ ಈಗ ನಮ್ಮ ಮಕ್ಕಳ ತರ ನಾವು ನೋಡ್ಕೊತಾ ಇದೀವ ಇಲ್ವಾ? ಇರೋದನ್ನು ಓಪನ್ ಆಗಿ ಹೇಳಿ, ಸ್ವಂತ ಮಗನ್ ತರ ಹೆಚ್ಚಾಗಿ ನೋಡ್ಕೊತಾ ಇದೀವ ಇಲ್ವಾ? ಇವಾಗ ಕೆಲಸ ಮಾಡ್ತೀವಿ, ದುಡ್ಡಿದೆ, ನಿನ್ನ ಹತ್ರ ದುಡ್ಡಿದೆ, ನೋಡ್ಕೋತೀವಿ ಅಂದ್ರೆ ದುಡ್ಡು ಗಿಡದಲ್ಲಿ ದುಡ್ಡಿನ ಪ್ರಶ್ನೆ ಬರಲ್ಲ, ಮನುಷ್ಯನ ಆತ್ಮ ಇರ್ಬೇಕಲ್ಲ. ಇವತ್ತಿನ ಕಾಲದಲ್ಲಿ ಯಾರು ಆಗಲ್ಲ. ಸ್ವಾರ್ಥಿ ಪ್ರಪಂಚ ಅವ್ರಂದ್ರಲ್ಲ, ಇದು ಬರ್ಕೆ ಜೀವನ ಅಂತ 100% ನಿಜ. ಅದಕ್ಕೋಸ್ಕರ ನನಗೆ ಟ್ರಿಗರ್ ಆಗುತ್ತೆ, ಕೋಪ ಬರುತ್ತೆ. ಯಾಕೆಂದ್ರೆ ಏನೂ ಗೊತ್ತಿಲ್ಲ, ಸುಮ್ಮನೆ ಬಂದ್ಬಿಟ್ಟು ನಿಂಗೆ ಹಂಗೆ ಹಿಂಗೆ ಅಂತೆಲ್ಲ ಅಂದಾಗ ಇಲ್ಲಿಗೆ ಟಚ್ ಆಗುತ್ತೆ. ನನಗೆ ಅಂತಲ್ಲ, ದಯವಿಟ್ಟು ಯಾರಿಗೂ ಆ ಥರ ಹೇಳಿಸ್ಬಾರ್ದು. ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ನಿನ್ನ ಗಂಡನ ಕೈ ನೋಡು, ಅದ್ ನೋಡು, ಇದ್ ನೋಡು. ಅವ್ರು ಒಂದಿನ ಮಾಡೋ ಕೆಲಸನ ನೀವು 1 ವಾರ ಆದ್ರೂ ಮಾಡಲ್ಲ. ಏನ್ ಹೇಳಿ, ಅವ್ರು 1 ದಿನ 4 ಗಂಟೆ 3 ಗಂಟೆಗೆ ಮಾರ್ಕೆಟ್ಗೆ ಹೋಗಿ ಸಾಮಾನು ತರ್ತಾರಲ್ಲ, ಅವ್ರ ಮೂಟೆಗಳು ಒತ್ಕೊಂಡ್ಬರ್ತಾರಲ್ಲ, ಆ ಮೂಟೆಗಳು ನೋಡಿದ್ರು ಸುಸ್ತಾಗ್ಬಿಡ್ತಾರೆ. ನಾವ್ ಎತ್ತಿ ಇಳಿಸಕ್ಕೇನೆ ನಮ್ಗೆ ಅಷ್ಟು ಸುಸ್ತಾಗುತ್ತೆ. ಇನ್ನು ಅದನ್ನೆಲ್ಲ ಇರೋ ಇಷ್ಟು ತಲೆ ಒಳಗೆ ತುಂಬಿಕೊಂಡು ಇಂಥ ಟೆನ್ಷನ್ಗೆ ಎಂತ BP ಶುಗರ್ ಬಂದ್ಬಿಡುತ್ತೆ. ಟೈಮ್ ಕರೆಕ್ಟಾಗಿ ನಿದ್ದೆ ಇಲ್ಲ, ಟೈಮ್ ಕರೆಕ್ಟಾಗಿ ಊಟ ಇಲ್ಲ, ತಿಂಡಿ ಇಲ್ಲ, ಆ ಫ್ರಸ್ಟ್ರೇಷನ್ನು, ಹುಡುಗರು ಕಚ್ಚಾಟ, ಅದನ್ನೆಲ್ಲ ತಂದು ಹೆಂಡತಿ ಮೇಲೆ ಹಾಕೋದು, ಮಕ್ಕಳು ಫ್ರಸ್ಟ್ರೇಷನ್ನು, ಕೆಲಸದವ್ರದ್ದು ಟೈಮ್ ಕರೆಕ್ಟಾಗಿ 4 ಕಡೆ 3 ಕಡೆ ತಿಂಡಿ ಹೋಗ್ಬೇಕು. ಇನ್ ಟೈಮ್ಗೆ 3 ಕಡೆ 30 ಅಂತಾನೆ ಅನ್ಕೊಳ್ಳಿ, 50 ಜನಕ್ಕೆ ಅಂತಾನೆ ಅನ್ಕೊಳ್ಳಿ, 3 ಕಡೆ ಡಿವೈಡ್ ಮಾಡಿ 30 ಐಟಮ್ ಕಳಿಸ್ಬೇಕು ಅಂದ್ರೆ ಎಷ್ಟು ಟೆನ್ಷನ್ ಇರುತ್ತೆ ಮೆಂಟಲಿ. ಎಷ್ಟು ಯಾರ ಮೇಲೆ ತಾಕ್ತಾರೆ, ಅದಕ್ಕೆಲ್ಲ ಬಲಿಪಶು ನಾನು ಹಾಕ್ತೀನಿ. ಏನ್ ಎಷ್ಟು ಸಲ ಬಯಸ್ಕೊಂಡಿಲ್ಲ ಅಪ್ಪಾಜಿ, ಎಷ್ಟು ಬುಂಡೆ ಎಲ್ಲ ಓಪನ್ ಮಾಡಿಸ್ಕೊಂಡಿದೀನಿ ಕೋಪದಿಂದ ಸತೀಶ್ ಅವ್ರ ಕೈಲಿ. ಅದನ್ನ ಯಾವತ್ತೂ ನಾನು ಮರೆಯಲ್ಲ. ಏನೋ ಕೋಪದಲ್ಲಿ ಮಾಡಿದ್ದಾರೆ, ಟೆನ್ಷನಲ್ಲಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಯ್ಯೋ ಅದನ್ನೆಲ್ಲ ಹೇಳಕ್ ಹೋದ್ರೆ ಒಂದಿನ ಆದ್ರೂ ಸಾಲಲ್ಲ. ದಯವಿಟ್ಟು ಆ ಥರಗಳೆಲ್ಲ ಮಾಡ್ಬೇಡಿ. ನೀವು ತಿಳ್ಕೊಳ್ಳಿ ಅದನ್ನ ವಿಷಯನ. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಏನ್ ಕೆಲಸ ಮಾಡ್ಬೇಕು. ಈಗ ಮಹಾತ್ಮ ಗಾಂಧೀಜಿ ಇದ್ರು, ಅವರು ಹರಿಜನದಲ್ಲಿ ಕಸ ಗುಡಿಸ್ತಾ ಇದ್ರು, ಅದು ಹಿಂದೆ ಕಸ ಕೇಳಿವೆ. ಅದೇ ತರವಾಗಿ ಇನ್ನೊಬ್ರು ಮೋದಿ ಬಂದ್ರು, ಅವರು ಫಸ್ಟ್ ಪ್ರಧಾನಿ ಆದಾಗಲೇ ಕಸ ಗುಡಿಸಕ್ಕೆ ಅವ್ರ ತರ ಏನ್ ಮಾಡ್ತಾರೆ ಕೆಲಸ ನೋಡಿದ್ರೆ ನಿಮ್ಗೆ ಅನುಭವ ಬರ್ತದೆ. ಅನುಭವದೇ ಇದೆ. ಯಾರೋ ಉಡ್ಸಿರ್ತಾರ, ಯಾರೋ ಎತ್ತಿರ್ತಾರ, ಯಾರೋ ಬೆಳೆಸಿರ್ತಾರ, ಎಲ್ಲೇ ಬೆಳಿತೀವಿ ಎಲ್ಲೇ ಉಡ್ತೀವಿ, ಅದು ಅನುಭವ ಬರಲ್ಲ. ಯಾವ ಮನುಷ್ಯನಿಗೂ ಅನುಭವ ಬರಬೇಕು ಅಂದ್ರೆ ಸ್ವಂತ ದುಡಿಮೆಯಿಂದ ದುಡಿದು ಒಬ್ರು ಇದ್ದು 4 ಜನಕ್ಕೆ ಅನ್ನ ಆಗ್ತಾನಲ್ಲ, ಅವ ಅನುಭವಿಸ್ತ. ಅವ ಕಾಯಕವೇ ಕೈಲಾಸ ಅಂತ. ಅವ ಫಸ್ಟ್ ಏನ್ ಹೇಳಿದ್ರು ಬಸವಣ್ಣವರು, ಫಸ್ಟ್ ಕಾಯಕ. ಕೆಲವು ನಾವೇನು ಫಸ್ಟ್ ಊಟ ಕೊಡಿ ಅಂತೀವಿ, ಊಟ ಕೊಡೋ ನಿಂತು ಬರ್ತದ, ನಿಂತು ಬಂದ ಮನೆ ಕತ್ತನವ. ಫಸ್ಟ್ ಕಾಯಕ ಪ್ರಸಾದ ದಾಸೋಗ, ಫಸ್ಟ್ ಕೆಲಸ ಮಾಡ್ಲಿ ಅವ. ಆಗ ಅವ್ನು ಸ್ಮೃತಿ ಬರ್ತದ, ಆಗ ಊಟ ಕೊಡಿ ಅವ್ನಿಗೆ ಆನಂದ ಆಯ್ತದ. ಅವ್ನು ಮನಗ ಗೊತ್ತ ಖರ್ಚು ಕಾಸು ಕೊಡಿ, ಅದು ಬಿಡ ಬಸ್ ಸ್ಟ್ಯಾಂಡ್ ಊಟ ಮಾಡೋ ತಿಂಡಿ ತಿನ್ನೋದ್ರೆ ನೆಮ್ಮದಿ. ಈಗ ಒಬ್ರು ಕಥೆಗಳು ಹಂಗೆ ಆಗಿದೆ. ಕಥೆ ಊಟ ತಿಂಡಿ ಮನ ಬಡ ಏನು ಕಟ್ಟಾಗಿಲ್ಲ ಮಾಡ್ಕೊಂಡೋದ್ರೆ ಅವ್ನು ನೆಮ್ಮದಿ ಇರ್ತಾನೆ.
ಗಲಾಟೆ ಮಾಡಿದ್ರೆ ಗಲಾಟೆ ಲಾಸ್ಟ್ ಅವ್ರ ಮನೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಒಂದು ವಿಡಿಯೋ ಹಾಕಿದ್ವಲ್ಲ, ಅವಾಗ್ಲೂ ಹಂಗೆ ಕಮೆಂಟ್ ಬಂದಿತ್ತು. ಒಂದಿಬ್ರು ಮೂರು ಜನ ಒಳ್ಳೆ ಕಮೆಂಟ್ ಮಾಡಿದ್ರು, ಬಿಡಿ ಶ್ವೇತಾ ನೀವು ಚೆನ್ನಾಗಿ ಒಳ್ಳೇದ್ ಮಾಡ್ತಾ ಇದ್ದೀರಾ, ನಿಮ್ಮ ಮಕ್ಕಳನ್ನ ದೇವ್ರು ಕಾಪಾಡ್ತಾರೆ ಅಂತ. ಅದಂತಷ್ಟೇ ಬೇಕು ನನಗೆ, ಇನ್ನೇನು ಬೇಡ. ಯಾಕಂದ್ರೆ ಈಗ ನಾವು ಮಾಡೋದು ಯಾರಿಗೆ, ನಮ್ಮ ಮಕ್ಳಿಗೋಸ್ಕರ ಅಲ್ವಾ. ಸತೀಶ್ ಅವ್ರ ಅಪ್ಪ ಅವತ್ತು ನಿಮ್ಮ ಹತ್ರ ಹೇಳಿದ್ರು ಸ್ಟೋರಿ, ಒಂದು 5% ಹೇಳಲಿಲ್ಲ, ಕೋಟೆಗೆ ಹೇಳ್ತಾ ಇದ್ರು. ನಮ್ಮ ಅಪ್ಪನ ಹತ್ರ 18 ಎಕರೆ ಜಮೀನಿತ್ತು ಕಣೋ, ಎಲ್ಲಾರ್ಗು ಬರ್ಕೊಟ್ಬಿಟ್ರು, 20 ಕುಂಟೆ ಮಾತ್ರ ಊರವರೆಲ್ಲ ಬೈದು ಉಳಿಸಿದ್ರು ಅಂತ. ಇವತ್ತ ಸತೀಶ್ ಅವ್ರ ಹತ್ರ ಬರೀ 20 ಕುಂಟೆ ಐತಾ? ಅದೇನ ಅವ್ರ ಅಪ್ಪಂದ? ನಾವು ಹೆಮ್ಮೆಯಿಂದ ಹೇಳ್ಕೊಬೋದು, ನಮ್ಮ ಅತ್ತೆ ನಮ್ಗೊಂದು ಚಮಚಾನು ಕೊಟ್ಟಿಲ್ಲ ಅಂತ. ನಾನು ಓಪನ್ ಆಗಿ ಹೇಳ್ಕೊತೀನಿ, ಒಂದು ಚಮಚ ಇರ್ಲಿ, ಒಂದು ಲೋಟ, ಒಂದಿಷ್ಟದನ್ನ ಲೋಟ ಕೊಟ್ಟವ್ರ ನಮ್ಮ ಅತ್ತೆ. ಈಗ ನಮ್ಮ ಅತ್ತೆ ಕೊಟ್ಟಿದ್ ಮಾತಿಗೆ ಅವ್ರ ತಾಯಿ ಮೇಲೆ ಸತೀಶ್ಗಿರೋ ಅಂತ ಪ್ರೀತಿ ಅಕ್ಕರೆಗೆ ಅವ್ರ ತಮ್ಮನ್ನ ಮಗು ತರನೇ ನೋಡ್ಕೋತಾವ್ರೆ, ಅವ್ರ ಜವಾಬ್ದಾರಿ ಅಂತ ಅಂದ್ಬಿಟ್ಟು. ಈಗ ಅವ್ರಿಗೆ ಹೆಣ್ಣು ತೋರಿಸಿ ಮದುವೆ ಮಾಡಿದ್ವಿ, ನಮ್ಮೂರಿಂದ ತಂದು ಮದುವೆ ಮಾಡಿದ್ವಿ ಅಂತ ಅಲ್ಲ. ಅವರಿಗೆ ಈಗ ಒಂದು ತಿಂಗಳಿಗೆ ಗುರುಮಲ್ಲಪ್ಪ, ನಮ್ಮ ಅತ್ತೆಗೆ 8 ರಿಂದ 10 ಲಕ್ಷ ಆಯ್ತು. ಯಾರು ಕೊಟ್ರು? ಒಂದು ದಿನಕ್ಕೆ ಐಸಿಯುಗೆ ಅಲ್ವಾ? ಇಲ್ಲ ಅಂದಿದ್ರೆ ಈ ಕಷ್ಟಪಟ್ಟು ನಾವು ದುಡ್ದು ಕೆಲಸ ಮಾಡಿ ಬಾತ್ರೂಮ್ ತೊಳ್ದಿ ಎಂಜಲ್ ಪ್ಲೇಟ್ ತೊಳ್ದಿರ್ಲಿಲ್ಲ ಅಂದಿದ್ರೆ ಒಬ್ಬರ ಮನೆ ಸಾಲ ತರಬೇಕಿತ್ತು, ಬಡ್ಡಿ ತರಬೇಕಿತ್ತು. ಫೋನು. ಸೊ ನಮ್ಮ ಕಾನ್ವರ್ಸೇಷನ್ ಹೀಗೆ ಮುಂದುವರಿತಾ ಇತ್ತು. ಆ ವಿಷಯ ಈ ವಿಷಯ ತುಂಬ ಹಳೆ ವಿಷಯಗಳು ಹೀಗೆ ಎಲ್ಲ ಮಾತಾಡಿಕೊಂಡು, ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಿರಲಿಲ್ಲ ನಾನು. ಮಾತಾಡ್ತಾ ಸಾಂಬಾರಿತ್ತು, ರೈಸ್ಗೂ ಕೂಡ ಇಟ್ಟೆ. ಗುರುಮಲಪ್ಪ ಕೂಡ ಇದ್ದರು, ಸತೀಶ್ ಕೂಡ ಊಟಕ್ಕೆ ಬರ್ತಾರೆ, ನಮ್ಮ ಹುಡುಗ ಕೂಡ ಬರ್ತಾರೆ ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಊಟ ಕೂತ್ಕೊಂಡು ಊಟ ಮಾಡೋಣ ಅಂತ. ನಾನು ಒಂದು ಏನು ಕನ್ವೆ ಮಾಡಬೇಕು ಈ ವಿಡಿಯೋ ಮುಖಾಂತರ ಅಂದರೆ, ದಯವಿಟ್ಟು ಅದು ನಾನೇ ಆಗಲಿ, ಇನ್ನೊಬ್ಬ ಕನ್ನಡ ಯೂಟ್ಯೂಬರೇ ಆಗಲಿ, ಬೇರೆ ಯಾರೇ ಆಗಲಿ, ಯಾರನ್ನೂ ಅಷ್ಟೇ ಅವರ ಫಿಸಿಕಲ್ ಅಪಿಯರೆನ್ಸ್ನ ಯೂಸ್ ಮಾಡಿಕೊಂಡು ಅವ್ರನ್ನ ತೆಗಳೋದಾಗಲಿ, ಅಂಡರ್ ಎಸ್ಟಿಮೇಟ್ ಆಗಿ ಮಾತಾಡೋದಾಗಲಿ ದಯವಿಟ್ಟು ಮಾಡಬೇಡಿ. ಇದು ನಮ್ಮ ಕನ್ನಡದಲ್ಲೇ ಈ ರೀತಿ ಆಗೋದು. ಬೇರೆ ಭಾಷೆ ಜನಗಳನ್ನ ದಯವಿಟ್ಟು ನೋಡಿ. ನಾನು ಯಾರನ್ನೂ ಹೇಳ್ತಾ ಇಲ್ಲ, ಯಾರ ಬಗ್ಗೆ ಬ್ಲೇಮ್ ಹೇಳ್ತಾ ಇಲ್ಲ. ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಗೊತ್ತಾ. ನೀವು ನಮ್ಮ ಕನ್ನಡದವರಾಗಿ ನಮ್ಮ ಕನ್ನಡದವ್ರನ್ನ, ನಮ್ಮ ಕನ್ನಡತನನ, ನಮ್ಮ ಕನ್ನಡ ಯೂಟ್ಯೂಬರ್ನ ನೀವೇ ಬೆಳೆಸ್ಬೇಕು. ನಂದು ವಿಡಿಯೋ ಇಷ್ಟ ಆಗಲಿಲ್ವಾ, ಬಿಟ್ಟಾಕಿ, ತೆಗೆದಾಕಿ, ನೋಡಲೇಬೇಡಿ. ಇನ್ನೂ ಲಕ್ಷಾಂತರ ಹೆಣ್ಮಕ್ಳು ವೀಡಿಯೋಗಳು ಮಾಡ್ತಾರೆ, ಮನೇಲಿ ಕೂತ್ಕೊಂಡು ಏನೋ ಒಂದು ಮಾಡಬೇಕು ಅಂತ, ಅಚೀವ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ದಯವಿಟ್ಟು ಅಂಥ ವೀಡಿಯೋಗಳನ್ನ ನೋಡಿ, ಕೈಲಾದರೆ ಪ್ರೋತ್ಸಾಹ ಮಾಡಿ, ಬೆಂಬಲಿಸಿ, ಸಪೋರ್ಟ್ ಮಾಡಿ. ನಾನು ಕೇಳ್ಕೊಳ್ಳೋದೇನು ಹೇಳಿ, ಸಪೋರ್ಟ್ ಮಾಡಿ. ನಾವು ಕನ್ನಡಿಗರಾಗಿ ಕನ್ನಡದವ್ರನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ಸಪೋರ್ಟ್ ಮಾಡಬೇಕು ಅಂತಷ್ಟೇ ಈ ವಿಡಿಯೋದ ಉದ್ದೇಶ. ಇದ್ರ ಹಿಂದೆ ಯಾವುದೇ ರೀತಿ ದುರುದ್ದೇಶ ಆಗಲಿ ಅಥವಾ ಅಂಡರ್ ಎಸ್ಟಿಮೇಟ್ ಆಗಿ ಮಾತಾಡಬೇಕು ಅಂತ ಆಗಲಿ ಅಲ್ಲ. ತುಂಬ ಕಷ್ಟಪಟ್ಟಿದ್ದೀವಿ ಗಾಯ್ಸ್. ನಾನು ಹೇಳಲ್ವಾ, ನನ್ನ ವೀಕ್ನೆಸ್ಸು ನನ್ನ ಫ್ಯಾಮಿಲಿ, ನನ್ನ ಬಿಗ್ ಸ್ಟ್ರೆಂತ್ ಕೂಡ ನನ್ನ ಫ್ಯಾಮಿಲಿ. ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ನನ್ನ ಫ್ಯಾಮಿಲಿ ಬಗ್ಗೆ ಹೇಳ್ಕೊಳ್ಳೋದು ಅರ್ಧ ಗಂಟೆ ಕೆಲಸ. ಬಟ್ ಅದು ಏನೇ ಆಗಲಿ ಆಗು ಹೋಗುಗಳನ್ನ ಸಫರ್ ಮಾಡೋದು ನಾನೇ ಅಲ್ವಾ. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ ಬೈ ಬೈ, ಸಿ ಯು, ಟೇಕ್ ಕೇರ್, ಲವ್ ಯು.